ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಮ್ಮ ಹ್ಯೂಮನ್ ಬ್ರೈನ್ ಅಂತ ಏನಿದೆ, ನಮ್ಮ ಮಾನವನ ಮೆದುಳು ಅಂತ, ಆ ಮೆದುಳಿನಲ್ಲಿ ನಡೀತಕ್ಕಂಥ ಒಂದು ವಿಚಿತ್ರ ಫಿನಾಮಿನಾ ಅಥವಾ ವಿದ್ಯಮಾನವನ್ನು ಯಾಕೆ ಅದು ಹಂಗಿದೆ ಮತ್ತು ಇದು ನಮ್ಮ ಲೈಫಿಗೆ ಏನು ಅಡ್ವಾಂಟೇಜು ಅಥವಾ ಏನು ಹೇಳ್ತಿದೆ, ಈ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಪ್ರೊಸೆಸ್ಸು ನಮಗೇನೋ ಒಂದು ಹೇಳೋಕ್ಕೆ ಟ್ರೈ ಮಾಡ್ತಿದೆ. ಸೊ ಅದು ಏನು ಅಂತ ಸೈಂಟಿಫಿಕ್ ಮೆಥಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮೊದಲನೇದಾಗಿ ಬ್ರೈನಿಗೆ ಡೈರೆಕ್ಟಾಗಿ ಹೋಗೋಕ್ಕಿಂತ ಮುಂಚೆ ಎಂದಿನಂತೆ ನಾನು ಫಸ್ಟು ಒಂದು ಸಿನಾರಿಯೋಗಳನ್ನು ಹೇಳ್ತಾ ಹೋಗ್ತೀನಿ, ಎಕ್ಸ್ಪೆರಿಮೆಂಟ್ಗಳು. ಅದು ಅಂದರೆ ರಿಯಲ್ ಲೈಫಲ್ಲಿ ಸಂಬಂಧಪಟ್ಟಿರೋದು, ತುಂಬ ಈಸಿಯಾಗಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ. ಅದಾದಮೇಲೆ ಆ್ಯಕ್ಚುವಲ್ ಪ್ರೊಸೆಸ್ಸಿಗೆ ನಾನು ಬರ್ತೀನಿ. ಸೊ ಈಗ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ನ ಮಾಡೋಣ, ಒಂದು ಸಿನಾರಿಯೋನ ಕನ್ಸಿಡರ್ ಮಾಡೋಣ. ಸೊ ನೀವಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ, ಎದುರುಗಡೆ ನಾನು ಒಂದು ಪಾತ್ರೆ ಕೊಡ್ತೀನಿ. ಆ ಪಾತ್ರೆಯಲ್ಲಿ ನಾನು ನೀರು ಹಾಕ್ತೀನಿ, ಅದು ತುಂಬ ನೀರು ಹಾಕ್ಬಿಟ್ಟು ಈಗ ಇದನ್ನು ನೀವು ಕಾಯಿಸ್ಬೇಕು, ಲೈಕ್ ಇದನ್ನು ಬಾಯ್ಲ್ ಮಾಡಿಬಿಟ್ಟು ಇದನ್ನು ಗ್ಯಾಸ್ ಮಾಡಬೇಕು. ಲೈಕ್ ಲಿಕ್ವಿಡ್ ಇದೆಯಲ್ಲ, ಲಿಕ್ವಿಡ್ ಸ್ಟೇಟಿಂದ ಕೊಟ್ಟಿರ್ತೀನಿ ಪಾತ್ರೆನ, ನೀರನ್ನ. ಸೊ ಇದನ್ನು ಗ್ಯಾಸ್ ಮಾಡಬೇಕು ಅಂತ ನಾನು ಕೊಡ್ತೀನಿ. ಅವಾಗ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ, ಓಕೆ ಈಗ ನೀರಿದೆ, ಇದನ್ನು ಗ್ಯಾಸ್ ಮಾಡಬೇಕು, ಆವಿ ಮಾಡಬೇಕಂದ್ರೆ ನಾವು ಹೀಟ್ ಮಾಡಬೇಕು ಅಂಥೇಳಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ತುಂಬ ಸಿಂಪಲ್ ಎಕ್ಸ್ಪೆರಿಮೆಂಟ್ ಅಲ್ವಾ. ಸೊ ನೀವೇನು ಮಾಡ್ತೀರಾ, ಹೀಟ್ ಮಾಡ್ತೀರಾ. ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಏನು ಅಂತಂದರೆ, ಯಾವ ಒಂದು ಟೆಂಪರೇಚರ್ಗೆ ವಾಟರು ಲಿಕ್ವಿಡಿಂದ ಲೈಕ್ ಗ್ಯಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅದು ನಾವು ಎಲ್ಲ ಓದಿರ್ತೀವಿ, ಅದು 100 ಡಿಗ್ರಿ ಸೆಲ್ಸಿಯಸ್ಸು, ಲೈಕ್ ಅದು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರು, ಅದು ಆವಿ ಆಗ್ಬಿಡುತ್ತೆ ಅಂತ. ಆದರೆ ಇದನ್ನು ನಾವು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದರೆ, ಇದ್ದಕ್ಕಿದ್ದಂಗೆ ಲೈಕ್ ಲಿಕ್ವಿಡ್ ಥರ ಅರೇಂಜ್ ಆಗಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸು ಗ್ಯಾಷಿಯಸ್ ಆಗಿ ಫುಲ್ ಫ್ರೀಯಾಗಿ ಹೋಗೋಕ್ಕೆ ಸಾಧ್ಯ ಅಂತ ಒಂದು ಕ್ವಶನ್ ಬರುತ್ತೆ. ಅದನ್ನು ನಾವು ಅನಾಲಿಟಿಕಲ್ಲಿಗೆ ನೋಡೋಕ್ಕೆ ಹೋದಾಗ ಇನ್ಸೈಡ್ ಏನಾಗುತ್ತೆ ಅಂತ, ಯಾವಾಗ ನಾವು ಹೀಟ್ ಕೊಡ್ತಾ ಹೋಗ್ತೀವೋ ಆವಾಗ ಆ ವಾಟರ್ ಮಾಲಿಕ್ಯೂಲ್ಸ್ಗಳು ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಂಟಿಫಿಕಲಿ. ಸೊ ಅಂದರೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ, ಹೀಟಿಂದ ಲಿಕ್ವಿಡ್ಗೆ ಎನರ್ಜಿ ಹೋಗ್ತಿದೆ ಅಂತ. ಆ ಎನರ್ಜಿ ಹೋದ ತಕ್ಷಣ ಅದು ಇದ್ದಕ್ಕಿದ್ದಂಗೆ ಫೇಸ್ ಟ್ರಾನ್ಸಿಷನ್ ಆಗ್ಬಿಡುತ್ತಾ, ಅಂದರೆ ಇದ್ದಕ್ಕಿದ್ದಂಗೆ ಅದು ಆವಿ ಆಗ್ಬಿಡುತ್ತೆ ಲೈಕ್ ಗ್ಯಾಸ್ ಸ್ಟೇಟ್ಗೆ? ಇಲ್ಲ, ಅಲ್ಲಿ ಫೇಸ್ ಟ್ರಾನ್ಸಿಷನ್ ಅನ್ನೋ ಒಂದು ಭಾಗ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದರೆ, ವಾಟರ್ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಕನೆಕ್ಷನ್ ಇರುತ್ತವಲ್ಲ, ಆ ಬಾಂಡ್ ಬ್ರೇಕ್ ಆಗಬೇಕು. ಸೊ ಸ್ವಲ್ಪ ಅಮೌಂಟ್ ಆಫ್ ಹೀಟು, ಆ ಒಂದು ಎನರ್ಜಿ, ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಅಂದರೆ ಎನರ್ಜಿ ಅಲ್ವಾ, ಆ ಎನರ್ಜಿ ಆ ಬಾಂಡ್ ಬ್ರೇಕ್ ಆಗಲು ಕೂಡ ತಗೊಳುತ್ತೆ. ಸೊ ಅದು ಇದ್ದಕ್ಕಿದ್ದಂಗೆ ಹೋಗಲ್ಲ. ಈ ಥರದ ಫೇಸ್ ಟ್ರಾನ್ಸಿಷನ್ಗಳಿಗೆ ನಾವು ಸೆಕೆಂಡ್ ಆರ್ಡರ್ ಫೇಸ್ ಟ್ರಾನ್ಸಿಷನ್ಸ್ಗಳು ಅಂತ ಕರಿತೀವಿ. ಅಂದರೆ ಈ ಥರ ಫೇಸ್ ಟ್ರಾನ್ಸಿಷನ್ಗಳು ಮತ್ತು ಇನ್ನೊಂದು ಥರ ಫೇಸ್ ಟ್ರಾನ್ಸಿಷನ್ಗಳು ಏನಂತಂದರೆ ಇದ್ದಕ್ಕಿದ್ದಂಗೆ ಆಗೋದು. ಸೊ ಎರಡು ಥರ ಫೇಸ್ ಟ್ರಾನ್ಸಿಷನ್ಸ್ ಇರುತ್ತೆ. ಒಂದು ಅಂದರೆ ಫೇಸ್ ಅಂತಂದರೆ ಇದು ಒಂದು ಏನೋ ರೂಪ, ಆ ರೂಪದಿಂದ ಇನ್ನೊಂದು ರೂಪ ಆಗ್ಬಿಡೋದು. ಫಸ್ಟಿಗೆ ನೀರು ಥರ ಇತ್ತು, ವಾಟರ್ ಥರ ಇತ್ತು, ಆದರೆ ಗ್ಯಾಸ್ ಆಗ್ಬಿಡುತ್ತೆ. ಸೊ ಅದು ಆಗುವಾಗ ಇದ್ದಕ್ಕಿದ್ದಂಗೆ ಆಗಲಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಎನರ್ಜಿ ತೊಗೊಳ್ತದು, ಅದು ಹಾಗೆ ಮೆಲ್ಲಕ್ಕೆ ಟ್ರಾನ್ಸ್ಫರ್ ಆಗುವಾಗ ತೊಗೊಳ್ತು. ಆದರೆ ನಾವು ಒಂದು ಕೇಳ್ಬೋದು, ಹಾಗಿದ್ರೆ ಯಾವ ಒಂದು ಟೆಂಪ್ರೇಚರ್ಗೆ ಈ ಥರ ಚೇಂಜ್ ಆಗುತ್ತೆ? ಈಗ ಇದ್ದಕ್ಕಿದ್ದಂಗೆ ನೀರಿಂದ ಆವಿ ಆಯ್ತಲ್ಲ, ಯಾವ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಚೇಂಜ್ ಆಗುತ್ತೆ ಅನ್ನೋಕ್ಕೆ ನಾವು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಈ ಕ್ರಿಟಿಕಲ್ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಆ ಪಾಯಿಂಟಲ್ಲಿ ಆ ಒಂದೇ ಒಂದು ಪಾಯಿಂಟ್ ಡಿಸೈಡ್ ಮಾಡುತ್ತೆ ಆ ವಾಟರ್ ಯಾವ ಥರ ಸ್ಟೇಟ್ ಇರಬೇಕು ಅಂತ. ಇದಕ್ಕೆ ನಾವು ಸೂಪರ್ ಕ್ರಿಟಿಕಲ್ ಲಿಕ್ವಿಡ್ ಕೂಡ ಅಂತೀವಿ. ಸೂಪರ್ ಕ್ರಿಟಿಕಲ್ ಲಿಕ್ವಿಡ್ ಅಂತಂದರೆ ಅದು ತೀರ ಗ್ಯಾಸು ಅಲ್ಲ, ತೀರ ವಾಟರು ಅಲ್ಲ, ಅದು ತೀರ ಗ್ಯಾಸು ಹೌದು, ವಾಟರು ಹೌದು ಅಂಥ ಒಂಥರ ಏನು ಸೂಪರ್ ಪೊಸಿಷನಲ್ ಸ್ಟೇಟ್ ಅಂತ ಕರಿತೀವಲ್ಲ, ಎರಡು ಮಿಕ್ಸ್ ಆಗಿರ್ತಕ್ಕಂಥ ಸ್ಟೇಟು. ಆ ಪಾಯಿಂಟನ್ನು ಡಿಸೈಡ್ ಮಾಡೋದು ಯಾವುದು, ಆ ಒಂದು ಕ್ರಿಟಿಕಲ್ ಪಾಯಿಂಟ್ ಅಂತ. ಇದು ಒಂದೇ ಎಕ್ಸಾಂಪಲ್, ನೇಚರಲ್ಲಿ ಸಿಗ್ತಕ್ಕಂಥದ್ದು ಎಕ್ಸಾಂಪಲ್, ಆಯಿತಾ. ಎರಡನೇ ಎಕ್ಸಾಂಪಲ್ ಏನು ಅಂತಂದರೆ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಮರಳಿಂದ ಆಟ ಆಡಿರ್ತೀವಿ, ಸಮುದ್ರ ದಂಡೆಯಲ್ಲಿ ಅಥವಾ ಮನೆ ಹತ್ರ ಏನೋ ಹಾಕಿರ್ತಾರಲ್ಲ, ಅದರಿಂದ ಜಾಸ್ತಿ ಆಟ ಆಡಿರ್ತೀವಿ. ಸೊ ಆ ಮರಳನ್ನು ನೀವು ಸರಿಯಾಗಿ ನಾವು ನೋಡ್ತಾ ಹೋಗ್ಬೇಕು. ಆ ಸ್ಯಾಂಡನ್ನು ಏನು ಮಾಡಬೇಕು, ಇನ್ನೊಂದು ಎಕ್ಸ್ಪೆರಿಮೆಂಟಲ್ಲಿ ಆ ಸ್ಯಾಂಡನ್ನ ತೊಗೊಬಿಟ್ಟು ಮೆಲ್ಲಕ್ಕೆ ಅದನ್ನು ಗುಡ್ಡ ಮಾಡ್ತಾ ಹೋಗಬೇಕು, ಅದ್ರ ಮೇಲೆ ಹಿಂಗೆ ಹಾಕ್ತಾ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿ, ಅದು ಹಿಂಗೆ ಗುಡ್ಡ ಥರ ಶೇಪ್ ಆಗಿರುತ್ತೆ, ಲೈಕ್ ಟ್ರಯಾಂಗಲ್ ಥರ ಹಿಂಗೆ ಕೋನ್ ಥರ ಶೇಪ್ ಆಗ್ತಾ ಬರುತ್ತಲ್ಲ, ಅದ್ರ ಮೇಲೇ ಸ್ಯಾಂಡ್ ಹಾಕ್ತಾ ಬನ್ನಿ. ಒಂದು ಪಾಯಿಂಟಿಗೆ ಒಂದೇ ಒಂದು ಚೂರು ಸ್ಯಾಂಡ್ ಹಾಕಿದರೆ ಅದು ಎಷ್ಟೋ ಸ್ಟೇಬಲಾಗಿ ನಿಂತಿರುತ್ತೆ ಗುಡ್ಡ, ಅದು ಮತ್ತೆ ಹಿಂಗೆ ಕುಸಿತೋಗ್ಬಿಡುತ್ತೆ. ಆದರೆ ಮತ್ತೆ ಹಾಕಕ್ಕೆ ಹೋಗಿ ಮತ್ತೆ ಅದು ಮೆಲ್ಲಿಗೆ ಗುಡ್ಡ ಫಾರ್ಮ್ ಆಗುತ್ತೆ. ಮತ್ತೆ ಚೂರು ಒಂದೇ ಒಂದು ಮರಳು ಲೈಕ್ ಸಣ್ಣದು ಪೀಸ್ ಹಾಕ್ಬಿಟ್ರೆ ಅದು ಮತ್ತೆ ಇದ್ದಕ್ಕಿದ್ದಂಗೆ ಎಲ್ಲ ಶೇಪ್ ಕಳ್ಕೊಂಡು ಹೋಗ್ಬಿಡುತ್ತೆ. ಸೊ ಅಂದರೆ ಇಲ್ಲಿ ಪವರ್ ಎಲ್ಲಿದೆ ಅಂತ, ಆ ಒಂದು ಸಣ್ಣ ಮರಳಲ್ಲಿ ಏನಾದರೂ ಇಡೀ ಗುಡ್ಡವನ್ನು ಬೀಳಿಸುವಂಥ ಪವರ್ ಇದೆಯಾ? ಇಲ್ಲ. ಅಂದರೆ ಆ ಒಂದು ಹಿಂಗೆ ಮರಳಿಂದ ಸ್ಯಾಂಡಿಂದ ಗುಡ್ಡ ಮಾಡುವಾಗ ಎಲ್ಲಿ ತನಕ ಅದು ಲೈಕ್ ಸೆಂಟರ್ ಆಫ್ ಗ್ರಾವಿಟಿನೋ ಅಥವಾ ಯಾವುದೋ ಒಂದು ಎಫೆಕ್ಟಿಂದ ಅದು ಸ್ಟೇಟನ್ನು ನಿಲ್ಲುತ್ತೆ. ಇದು ಇನ್ನೊಂದು ಅನಾಲಜಿ ಕೊಡ್ಬೇಕಂತಂದರೆ,
ಬುಕ್ಕನ್ನು ಒಂದ್ರ ಮೇಲೆ ಹಿಂಗೆ ಜಾಯಿನ್ ಮಾಡ್ತಾ ನೆಲದಿಂದ ಬಂದಾಗ ಒಂದು ಪಾಯಿಂಟಲ್ಲಿ ಸಣ್ಣದು ಏನಾದರೂ ಹಿಂಗೆ ಒಂದು ತುಂಡಿಟ್ಟರು ಕೂಡ ಇಡೀ ಅದು ಬಿದ್ದೋಗ್ಬಿಡುತ್ತೆ ಆ್ಯಕ್ಚುಲಿ. ಅಂದರೆ ಆ ಒಂದು ಪಾಯಿಂಟು, ಆ ಒಂದು ಸಣ್ಣ ಮರಳು ಡಿಸೈಡ್ ಮಾಡುತ್ತಲ್ಲ ಯಾವಾಗ ಅದನ್ನು ಬೀಳಬೇಕು ಅಂತ. ಸ್ಟೇಬಲ್ ಸ್ಟೇಟ್, ಕರೆಕ್ಟಾಗಿರ್ತಕ್ಕಂಥ ಸ್ಟೇಟಿಂದ ಅದು ಬಿದ್ದಿರ್ತಕ್ಕಂಥ ಸ್ಟೇಟಿಗೆ ಡಿಸೈಡ್ ಮಾಡೋದು ಒಂದು ಪಾಯಿಂಟು. ಅಂದರೆ ಯಾವ ಹೈಟಿಗೆ ಆ ಒಂದು ಸ್ಟೆಬಿಲಿಟಿ ಹೋಗ್ಬಿಡುತ್ತೆ ಕಂಪ್ಲೀಟ್, ಅಂದರೆ ಫೇಸ್ ಟ್ರಾನ್ಸಿಷನ್ ಆಗ್ಬಿಡುತ್ತೆ. ಅಂದರೆ ಹೇಳಿದ್ನಲ್ಲ ನೀರಿದ್ದು ಯಾವಾಗ ಆ ಗ್ಯಾಸ್ ಆಯಿತು ಅಂತ. ಸೊ ಇದಕ್ಕೆ ನಾವು ಕ್ರಿಟಿಕಲ್ ಪಾಯಿಂಟ್ಗಳು ಅಂತ ಕರಿತೀವಿ. ಸೊ ಯಾಕೆ ಹೀಗೆ ನೇಚರ್ ಡಿಸೈಡ್ ಮಾಡಿದೆ ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇಲ್ಲಿ ಬರೋದು. ಹೌದು, ಈ ಥರ ಕ್ರಿಟಿಕಲ್ ಪಾಯಿಂಟ್ಸ್ಗಳು ಎಲ್ಲ ಕಡೆ ಇದ್ದಾವೆ. ನಾವು ನೋಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಈ ಥರ ಕ್ರಿಟಿಕಲ್ ಪಾಯಿಂಟ್ಸ್ಗಳಿದ್ದಾವೆ. ನೀವು ಹೊರಗಡೆ ಅನಾಲಜಿ ತೊಗೊಂಡ್ರೆ ಟೆಂಪರೇಚರಲ್ಲಿ ಕ್ರಿಟಿಕಲ್ ಪಾಯಿಂಟ್ ಇದೆ, ಮೋಡಗಳು ಯಾವಾಗ ಕರಿಗೆ ಮಳೆ ಆಗುತ್ತೆ ಅನ್ನೋ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ, ಹೂವು ಯಾವಾಗ ಲೈಕ್ ಹಣ್ಣಿಂದ ಎಲ್ಲ ಹೂ ಹೆಂಗೆ ಬರುತ್ತೆ ಅನ್ನೋ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ, ಅಥವಾ ಲೈಕ್ ಯಾವುದೋ ಒಂದು ಪ್ರಾಣಿ ಯಾವುದನ್ನೋ ಒಂದು ಜಿಂಕೆನ ಹಿಡಿಯುವಾಗ ಎಲ್ಲಿ ತನಕ ಅದು ನೋಡಲ್ವೋ ಲೈಕ್ ಮೆಲ್ಲಕ್ಕೆ ಹೋಗಿ ಹಿಡಿಯುತ್ತಲ್ಲ, ಯಾವ ಪಾಯಿಂಟಿಗೆ ಅದು ಲೈಕ್ ಹೋದರೆ ಸಕ್ಸಸ್ ಆಗ್ಬಿಡುತ್ತೆ ಅನ್ನೋ ಒಂದು ಕ್ರಿಟಿಕಲ್ ಪಾಯಿಂಟ್ ಇದೆ. ಸೊ ಈ ಬ್ರಹ್ಮಾಂಡದಲ್ಲಿ ಏನೇ ನೋಡೋಕ್ಕೆ ಹೋದರೂ ಕೂಡ ಎರಡು ಫೇಸ್ಗಳ ಮೂಲಕ, ಅಂದರೆ ಎರಡು ಡಿಫ್ರೆಂಟ್ ರೂಪಗಳ ಬೌಂಡ್ರಿ ಮಧ್ಯ ಯಾವುದೋ ಒಂದು ಪಾಯಿಂಟ್ ಇದೆ ಅಂತ ನಮಗೆ ತಿಳಿದು ಬರುತ್ತೆ. ಪ್ರತಿಯೊಂದು ನೀವು ಎಕ್ಸಾಂಪಲ್ನ ನೀವು ಇದೇ ಥರ ಎಲ್ಲವನ್ನೂ ನೋಡ್ತಾ ಹೋದಾಗ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಇದು ಒಂದೆರಡು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು ನೇಚರಲ್ಲಿ ಸಿಗ್ತಕ್ಕಂಥದ್ದು. ಸೊ ರಿಸರ್ಚ್ಗಳ ನಾವು ನೋಡ್ತಾ ಹೋದಾಗ ನ್ಯೂರೋ ಸೈನ್ಸಲ್ಲಿ ಏನಾಗಿದೆ ಅಂತೇಳಿ ಕ್ರಿಟಿಕಲ್ ಬ್ರೈನ್ ಹೈಪೋಥಿಸಿಸ್ ಅಂತ ಒಂದು ಬರುತ್ತೆ. ಅದೊಂದು ಸಿದ್ಧಾಂತ ಅಂತ. ಕಾರ್ಟೆಕ್ಸ್ ಅಂತ ಕ್ರಿಟಿಕಲ್ ಪಾಯಿಂಟ್ ಅನ್ನೋ ಒಂದು ಬುಕ್ಕಿನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಆ ಬುಕ್ಕನ್ನು ನೀವು ಕೂಡ ಓದ್ಬೋದು, ಬಹಳ ಚೆನ್ನಾಗಿ ಬರೆದಿದ್ದಾರೆ ಹೇಗೆ ಕ್ರಿಟಿಕಲ್ ಪಾಯಿಂಟಲ್ಲಿ ಆಪರೇಷನ್ ಆಗುತ್ತೆ ಬ್ರೈನ್ ಅಂತ. ನಾವು ಗೊತ್ತಿದ್ದಂಗೆ ಬ್ರೈನಲ್ಲಿ ಏನೇ ಯೋಚನೆಗಳು ಅಥವಾ ಏನೇನೋ ನಾವು ಯೋಚನೆ ಮಾಡೋಕ್ಕೆ ಹೋದರೂ ಕೂಡ ನಮ್ಮ ಚಿಂತನೆಗಳು ಇವೆಲ್ಲ ಎಲೆಕ್ಟ್ರಿಕ್ ಒಂದು ಪಲ್ಸಸ್ಗಳ ಮೂಲಕ, ನ್ಯೂರಾನ್ಸ್ ಅಂತ ಇರ್ತಾವಲ್ಲ ಬ್ರೈನ್ ಒಳಗಡೆ, ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗಳಿಗೆ ಆ ಎಲೆಕ್ಟ್ರಿಕ್ ಪಲ್ಸಸ್ಗಳು ಟ್ರಾವೆಲ್ ಆಗ್ತಾವಲ್ಲ, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ಸ್ ಥರ ಇರ್ತಾವೆ ಆ್ಯಕ್ಚುಲಿ. ಆ ಪಲ್ಸ್ ಟ್ರಾವೆಲ್ ಆಗುವುದು ನಮ್ಮ ಚಿಂತನೆಗಳು ಬಾಡಿದಾಗ ಆ ಥರ ಆಗುತ್ತೆ. ನಮ್ಮ ಬ್ರೈನಲ್ಲಿ ಏನಾದ್ರು ಥಾಟ್ಗಳು ಹೊಳೆದಾಗ ಆ ಥರ ಫ್ಲ್ಯಾಶಸ್ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ಬರುತ್ತೆ. ಆದರೆ ಈ ನೇಚರ್ರೇ, ನಮ್ಮ ಹ್ಯೂಮನ್ ನೇಚರ್ರೇ ಈ ಬ್ರೈನು ಕ್ರಿಟಿಕಲ್ ಪಾಯಿಂಟಲ್ಲಿ ಆಪ್ರೇಟ್ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ರೂಮ್ ಇದೆ ಆಯಿತಾ, ದೊಡ್ಡ ಹಾಲ್ ಇದೆ, ಒಂದು ಯಾವುದೋ ಪ್ರೇಯರ್ ಹಾಲು, ಯಾವುದೋ ಒಂದು ದೊಡ್ಡ ಹಾಲು. ಆ ಹಾಲನ್ನು ಹೀಗೆ ಚೌಕವಾಗಿ ಮಾಡಿ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ ಆ ಇಡೀ ಹಾಲ್ ಏರಿಯಾನ ಆಯಿತಾ. ಒಂದೊಂದು ಚೌಕದಲ್ಲಿ ಒಬ್ಬೊಬ್ಬರನ್ನ ಕೂಡಿಸಿರ್ತಾರೆ, ಯಾರೋ ಮಕ್ಕಳು ಯಾರೋ ಜನರನ್ನ ಕೂಡಿಸಿರ್ತಾರೆ. ಈಕ್ವಲಾಗಿ ಎಲ್ಲ ಚೌಕ ಇದ್ದಾವೆ, ದೊಡ್ಡ ಹಾಲ್ ಅದು. ಅಲ್ಲಿ ಫಸ್ಟ್ ಇರೋರಿಗೆ ಹಿಂದಿರೋರಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ. ಸೊ ತುಂಬ ದೊಡ್ಡ ಹಾಲು, ಕೂತಿದ್ದಾರೆ ಆ ಥರ ಈಕ್ವಲಾಗಿ ಚೌಕ ಮಾಡಿ ಕೂತಿದ್ದಾರೆ. ಸೊ ಇವಾಗ ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ಎದುರಿಗೆ ಟೀಚರ್ಸ್ ಇದ್ದರೆ, ಎದುರಿಗೆ ಯಾರಾದರೂ ಹಿಂಗೆ ಅವ್ರನ್ನ ಮೇಂಟೈನ್ ಮಾಡೋಕ್ಕೆ ಅವರು ಸ್ಟೂಡೆಂಟ್ಸ್ ಅಂತ ಅಂದ್ಕೊಂಡ್ರೆ ಯಾರಾದರೂ ಟೀಚರ್ಸ್ ಇದೆ, ಅವರು ಮಾತಾಡಬೇಡಿ ಸೈಲೆಂಟಾಗಿರಿ ಅಂತ ಕಂಟ್ರೋಲ್ ಮಾಡ್ತಾರೆ. ಆ ಟೀಚರ್ ಹೊರಗೆ ಹೋದ ತಕ್ಷಣ ಏನು ಮಾಡ್ತಾರೆ, ಇಡೀ ಹಾಲೆಲ್ಲ ಲೈಕ್ ವಟ ಅಂತ ಒದರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ. ಇದೊಂದು ಲೈಕ್ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಸೊ ಅಂದರೆ ಆ ಹಾಲನ್ನು ಯಾರು ಹೆಂಗೆ ಮಾತಾಡಬೇಕು, ಯಾರು ಹೆಂಗೆ ಟರ್ನ್ ಆಗಬೇಕು, ಯಾಕೆ ಟೀಚರ್ ಹೋಗ್ಬಿಟ್ರೆ ಯಾರ್ಯಾರೋ ಕಡೆಗೂ ಟರ್ನ್ ಆಗಿ ವಿಮಾನ ಎಸೆಯೋದು, ಆಮೇಲೆ ಅವ್ರಿಗೆ ಕಲ್ಲು ಎಸೆಯೋದು, ಅವ್ರ ಜಡೆ ಹಿಂಗೆ ಮಾಡೋದು, ಹಿಂಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಣ್ಣ ಹುಡುಗರು. ಅಂದರೆ ಟೀಚರ್ ಅನ್ನೋ ಒಂದು ಕಂಟ್ರೋಲಿಂಗ್, ಅದೊಂದು ಕಂಟ್ರೋಲ್ ಪ್ಯಾರಾಮೀಟ್ರ್. ಟೀಚರ್ ಅನ್ನೋ ಕಂಟ್ರೋಲಿಂಗು ಇಡೀ ಆ ಒಂದು ಕ್ಲಾಸನ್ನು ಡಿಸೈಡ್ ಮಾಡುತ್ತೆ. ಟೀಚರ್ ಮೆಲ್ಲಕ್ಕೆ ಹಿಂದೆ ಫೋನ್ ತೊಗೊಂಡ್ಬಿಟ್ಟು ಅಲ್ಲಿ ಮಾತಾಡೋಕೆ ಹೋದ್ರೂ ಕೂಡ ತಡಿ ಅಷ್ಟರಲ್ಲೇ ಸ್ವಲ್ಪ ಮಾತಾಡೋಣ ಅಂತ ಮತ್ತೆ ಹಿಂಗೆ. ಅಂದರೆ ಎಷ್ಟು ಟೀಚರ್ ಹೊರಗೆ ಹೋಗ್ತಾರೋ ಅಷ್ಟು ಇಲ್ಲಿ ಲೂಸ್ ಆಗುತ್ತೆ ಕ್ಲಾಸ್ ಅಂತ. ಎಷ್ಟು ಟೀಚರ್ ಒಳಗಿರ್ತಾರೋ, ಎಷ್ಟು ಎಲ್ಲರೂ ಹಿಂಗೆ ನೋಡ್ತಾ ಇರ್ತಾರೋ ಅಷ್ಟು ಅವರು ಸ್ಟ್ರಿಕ್ಟ್ ಆಗಿರ್ತಾರೆ. ಲಾಸ್ಟ್ ಇರೋರಿಗೆ ಮತ್ತು ಫಸ್ಟ್ ಇರೋರಿಗೆ ಏನು ಕನೆಕ್ಷನ್ ಇರಲ್ಲ ಅಂತ. ಅದೇ ಟೀಚರ್ ಹೊರಗೆ ಹೋಗ್ಬಿಟ್ರೆ ಅಂತಂದರೆ ಕೊನೆಯಲ್ಲಿರೋರು ಅವರಿಗೆಲ್ಲ ಹಿಂಗೆ ಏನೇನೋ ಬರೆದು ಕಳಿಸೋದು, ನಾ ಮಾಡ್ತಿದ್ದೆ ಈ ಥರ. ಸೊ ಆ ಥರ ಬರೆದು ಕಳಿಸೋದು, ಈ ಥರ ಚೀಟಿ ಎಸೆಯೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಅಂದರೆ ಟೀಚರ್ ಅನ್ನೋದು ಒಂದು ಇಲ್ಲಿ ಕಂಟ್ರೋಲಿಂಗ್ ಪ್ಯಾರಾಮೀಟ್ರು. ಇದೇ ಥರ ಮ್ಯಾಗ್ನೆಟ್ ಇರುತ್ತಲ್ಲ, ಮ್ಯಾಗ್ನೆಟ್ ಐರನ್ಗೆ ಅಂಟ್ಕೊಳ್ಳುತ್ತೆ. ಯಾಕೆಂದರೆ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಮ್ಯಾಗ್ನೆಟ್ ಒಳಗಡೆ ಅವೆಲ್ಲ ಆಟಮ್ಸ್ಗಳು ಏನಿರ್ತವೆ, ಮಾಲಿಕ್ಯೂಲ್ಸ್ಗಳು, ಅವು ಡೊಮೇನ್ಸ್ಗಳು ಅಂತ. ಅಂದರೆ ಒಂದೇ ಡೈರೆಕ್ಷನ್ ಕಡೆ ಅವುಗಳಿಗೆ ಸ್ಪಿನ್ ಅಂತ ಕರೀತಾರೆ. ಎಲೆಕ್ಟ್ರಾನ್ ಸ್ಪಿನ್ ಒಂದೇ ಕಡೆ ತಿರುಗಿರುತ್ತೆ. ಅಂದರೆ ಆ ಕಡೆ ಫೋರ್ಸ್ ಫೀಲ್ಡ್ ಜಾಸ್ತಿ ಇದೆ ಅಂತ ಒಂದು ಕಡೆ ಅಂತ. ಯಾವಾಗ ನಾವು ಈ ಥರ ಹೀಟ್ ಮಾಡ್ತೀವೋ ಮ್ಯಾಗ್ನೆಟ್ನ, ನೀವು ಟ್ರೈ ಮಾಡಿ ನೋಡ್ಬೋದು. ಮ್ಯಾಗ್ನೆಟ್ನ ಜಾಸ್ತಿ ಹೀಟ್ ಮಾಡಿಬಿಟ್ರೆ ಒಂದು ಟೆಂಪ್ರೇಚರ್ ಅಂತ ಕರೀತಾರೆ. ಆ ಟೆಂಪ್ರೇಚರ್ ಬಂದ ತಕ್ಷಣ ಮ್ಯಾಗ್ನೆಟ್ಟು ಅದ್ರ ಪ್ರಾಪರ್ಟಿ ಕಳ್ಕೊಂಡ್ಬಿಡುತ್ತೆ. ಅದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಆಗಲ್ಲ, ಅದು ಅಟ್ರಾಕ್ಟೇ ಮಾಡಲ್ಲ ಯಾವುದನ್ನು. ಯಾಕೆ, ನೀವು ಆ ಒಂದೇ ಕಡೆ ಹೋಗ್ತಿರ್ತಕ್ಕಂಥ ಫೋರ್ಸ್ ಫೀಲ್ಡ್ ಏನಿದೆ ಡೊಮೇನ್ನ, ಅದನ್ನು ಅಲ್ಲಾಡಿಸ್ಬಿಟ್ರಿ ಅಂತ. ಫಾರ್ ಎಕ್ಸಾಂಪಲ್, ಈ ಟೀಚರ್ ಎಕ್ಸಾಂಪಲ್ ಕೊಟ್ಟನಲ್ಲ, ಟೀಚರ್ ಎಲ್ಲಿ ತನಕ ಕ್ಲಾಸ್ ಒಳಗಿರ್ತಾನೋ, ಅಂದರೆ ಕಂಟ್ರೋಲಿಂಗ್ ಪ್ಯಾರಾಮೀಟರ್ ಎಲ್ಲಿ ತನಕ ಕ್ಲಾಸ್ ಒಳಗಿರುತ್ತೋ ಅಲ್ಲಿ ತನಕ ಇಡೀ ಎಲ್ಲ ಸ್ಟೂಡೆಂಟ್ಸು ಬೋರ್ಡ್ ಕಡೆನೇ ತಿರುಗಿರ್ತಾರೆ. ಯಾವಾಗ ಟೀಚರ್ ಹೋದ್ರು ಅಂತಂದರೆ
ಎಲ್ಲರೂ ಹೆಂಗೆ ಬೇಕು ಹಿಂಗೆ ಮಾತಾಡೋದು, ಎಲ್ಲೆಲ್ಲೆಲ್ಲೋ ಟ್ರಾನ್ಸ್ಫರ್ ಆಗೋದು ಇನ್ಫಾರ್ಮೇಷನ್, ಹೀಗೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಥರ ಆಪ್ರೇಷನ್ನು ಬ್ರೈನಲ್ಲಿ ಆಗುತ್ತೆ ಅಂತ ಕಂಡು ಬಂದಿದೆ ನ್ಯೂರೋ ಸೈನ್ಸಲ್ಲಿ. ಏನಾಗುತ್ತೆ ಅಂತಂದರೆ, ಬ್ರೈನು ತುಂಬ ಕಡಿಮೆ ಫಂಕ್ಷನ್ ಮಾಡಿದರೆ ನಮಗೆ ಸಪ್ರೆಸ್ಡ್ ಎಕ್ಸೈಟೇಷನ್ ಅಂತ ಕರಿತೀವಿ. ಏನು ಮೂಡ್ ಇಲ್ದಂಗೆ ಇರೋದು, ಏನು ಕೆಲಸನೇ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ, ಏನೂ ಇಲ್ಲ ಒಂಥರ ಅಂತ, ಫೀಲಿಂಗೇ ಇಲ್ಲ, ಒಂಥರ ಎಂಪ್ಟಿನೆಸ್ ಆ ಥರ. ಅಂದರೆ ಲೈಕ್ ಲೋ ಸಪ್ರೆಸ್ಡ್ ಎಕ್ಸೈಟೇಷನ್, ನ್ಯೂರನ್ ಆ್ಯಕ್ಟಿವಿಟಿ ಬಹಳ ಕಡಿಮೆ ಆಗ್ತಿದೆ ಅಂತ. ಇದೊಂದು ಡಿಸಾರ್ಡ್ರೆ. ಆಮೇಲೆ ಇದು ಜೆನೆಟಿಕ್ಸಿಂದ ಬರ್ಬೋದು, ಆಮೇಲೆ ಏನಾದರೂ ಇಂಜುರಿ, ಬ್ರೈನ್ ಇಂಜುರಿ ಈ ಥರ ಆದರೂ ಕೂಡ ಬರ್ಬೋದು. ಅಥವಾ ಹೈಪಾಗಿ ಆಡ್ತಾರೆ, ಹೈಪರಾಗಿ ಚಿಂತನೆ ಮಾಡ್ತಾರೆ, ಈ ಥರ ಎಲ್ಲ ಕರೀತಾರಲ್ಲ, ಇದಕ್ಕೆ ನಾವು ಸೀಜರ್ಸ್ ಅಂತ ಕರಿತೀವಿ. ಈ ಥರ ಸೀಜರ್ಸ್ ಬಂದಾಗ ಇದಕ್ಕೆ ನಾವು ಇದೊಂದು ಡಿಸಾರ್ಡ್ರೆ ಆ್ಯಕ್ಚುಲಿ. ಇದು ತುಂಬ ಎಕ್ಸೈಟೆಡ್ ಆ್ಯಕ್ಟಿವಿಟಿ ಇರುತ್ತೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ಸಲ್ಲಿ. ಇದು ಬಂದಾಗ ನಮಗೆ ಇದ್ದಕ್ಕಿದ್ದಂಗೆ ಕಲರ್ಗಳು ಕಾಣೋದು, ಇದ್ದಕ್ಕಿದ್ದಂಗೆ ಸೌಂಡ್ಗಳು ಹೆಂಗೆ ಬೇಕಂಗೆ ಮಾಡ್ಯುಲೇಟ್ ಆಗೋದು, ನೀಟಾಗೆ ಇರುತ್ತೆ ಎಲ್ಲ ಪ್ರಪಂಚ, ಬಟ್ ಅವ್ರಿಗೆ ಹಂಗೆ ಅನಿಸ್ತಿರುತ್ತೆ. ಕನ್ವಲ್ಯೂಷನ್ಸ್ಗಳು ಆಗೋದು, ಎಪಿಸೋಡ್ಸ್ಗಳು ಬರೋದು, ಎದುರಿಗೆ ಏನೋ ಇದ್ದಕ್ಕಿದ್ದಂಗೆ ಒಂದೇ ಸಲಕ್ಕೆ ಇಡೀ ಲೈಫೇ ಎದುರಿಗೆ ಬಂದಂಗೆ ಹೋಗ್ಬಿಡೋದು. ಒಂಥರ ಹೀಗೆ ರೀಲ್ಗಳು ಮೇಲೆ ತೋರಿಸಿದ್ರೆ ನಿಮಗೆ ಹಿಂಗಾಗುತ್ತೋ, ಸೊ ಆ ಥರ ಏನೋ ಇದ್ದಕ್ಕಿದ್ದಂಗೆ ಡಿಸ್ಟಾರ್ಷನ್, ಟೋಟಲ್ ಡಿಸ್ಟಾರ್ಷನ್ ಅಂದರೆ ಬ್ರೈನ್ ಡಿಸ್ಫಂಕ್ಷನಾಲಿಟಿನೇ ಇದು ಬೇಸಿಕಲಿ. ಸೊ ಇದಾಗ್ಬಿಟ್ಟು ಆಮೇಲೆ ತಲೆ ತಿರುಗಿಬಿಡ್ಬಿಡೋದು. ನನ್ನ ಲೈಫಲ್ಲಿ ನಾನು ಸ್ಕೂಲಲ್ಲಿ ಇದ್ದ ಒಬ್ಬ ಫ್ರೆಂಡ್ ಇದ್ದ, ಅವನು ಯಾವಾಗಲೂ ರಾಷ್ಟ್ರಗೀತೆ ಹೇಳ್ಬೇಕಾದ್ರೆ ಲಾಸ್ಟ್ ಜಯ 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 ಹೇ 3ನೇ ಸಲ ಜಯ ಹೇಳಬೇಕಾದ್ರೆ ಬೀಳ್ತಿದ್ದ. ಅದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿ ಬೀಳ್ತಿದ್ನೋ ಗೊತ್ತಿಲ್ಲ. ಸೊ ಈ ಥರ ಕನ್ವಲ್ಯೂಷನ್ಸ್ ಆಗಿ ಟ್ರೈ ಆಗೋದು, ಆಮೇಲೆ ತಲೆ ತಿರುಗಿ ಬೀಳೋದು, ಈ ಥರ ತುಂಬ. ಆದರೆ ಬ್ರೈನ್ ಹೆಂಗೆ ಚೂಸ್ ಮಾಡಿದೆ ನೇಚರ್ನ, ತೀರಾ ಕಡಿಮೆನೂ ಅಲ್ಲ ಆ ನ್ಯೂರಲ್ ಆ್ಯಕ್ಟಿವಿಟೀಸು, ತೀರಾ ಕಡಿಮೆನೂ ಇಲ್ಲ, ನ್ಯೂರಲ್ ಆ್ಯಕ್ಟಿವಿಟೀಸು ತೀರಾ ಜಾಸ್ತಿನೂ ಇಲ್ಲ. ಹಿಂಗೆ ಬೇಕಂಗೆ ಈ ಥರ ಹೈಪಾಗಿ ಆಡೋದು, ಅಥವಾ ನಾನು ಹೇಳಿದ್ನಲ್ಲ ಕನ್ವಲ್ಯೂಷನ್ಸ್ ಆಗೋದು, ಎಪಿಸೋಡ್ಸ್ಗಳು ಕಾಣೋದು, ಬ್ಲರ್ ಆಗ್ಬಿಡೋದು, ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ದುಬಿಡೋದು, ಈ ಥರ ಎಲ್ಲ ಕಂಡೀಷನ್ಸ್ಗಳು. ಇದಕ್ಕೆ ನಾವು ಎಪಿಲೆಪ್ಸಿ ಅಂತ ಕರಿತೀವಿ. ಇವೆರಡೂ ಆಗದೇ ಇರೋಂಗೆ ಬ್ರೈನ್ ಮೇಂಟೈನ್ ಮಾಡ್ತಿದೆ, ಯಾವಾಗಲೂ ಕ್ರಿಟಿಕಲ್ ಪಾಯಿಂಟಲ್ಲಿ ಆಪ್ರೇಟ್ ಆಗ್ತಿದೆ ಅಂತ. ಯಾಕೆ ಹಿಂಗಾಗುತ್ತೆ ನೇಚರಲ್ಲಿ ಅಂತ ಆವಾಗಲೇ ಪ್ರಶ್ನೆ ಮಾಡಿದ್ನಲ್ಲ, ಎನರ್ಜಿನ ಎಫಿಷಿಯೆಂಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ. ಏನು ಎಫಿಷಿಯೆಂಟಾಗಿ ಟ್ರಾನ್ಸ್ಫರ್ ಮಾಡೋದು ಅಂತಂದರೆ, ತೀರಾ ನಾವು ಎಲೆಕ್ಟ್ರಿಕಲ್ ಕಡಿಮೆ ಇದ್ದಾಗಲೂ ಕೂಡ ಎಫಿಷಿಯನ್ಸಿ ಜಾಸ್ತಿ ಹೋಗಲ್ಲ. ಅಂದರೆ ತುಂಬ ಕಡಿಮೆ ಲೆವೆಲ್ ಆಫ್ ಎಕ್ಸೈಟೇಷನ್ ಇರುತ್ತೆ ನ್ಯೂರಾನ್ಸ್ಗಳಲ್ಲಿ. ತುಂಬ ಜಾಸ್ತಿ ಇದ್ದಾಗ ಕೂಡ ಅದು ನಮಗೆ ಹೆಲ್ಪ್ ಆಗಲ್ಲ. ಅಂದರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಏನಕ್ಕೆ ಕಾಣ್ತಿದ್ರು ಕೂಡ ಅದು ಬ್ಲರ್ ಆಗಿಬಿಟ್ಟು ಎಲ್ಲ ಹೋಗ್ಬಿಡುತ್ತೆ. ಈ ಕ್ರಿಟಿಕಲ್ ಪಾಯಿಂಟ್ ಅಂತಂದರೆ, ಒಂದೇನಾದರೂ ನಾವು ನೋಡಿ 2 ಎಕ್ಸ್ಪೆರಿಮೆಂಟ್ಗಳಿಂದ ಏನು ತಿಳಿದು ಬಂತು ಅಂದರೆ, ಈದರ್ ಟೆಂಪ್ರೇಚರ್ ಅನ್ನೋ ಒಂದು ಕಂಟ್ರೋಲಿಂಗ್ ಪ್ಯಾರಾಮೀಟರು ಅಥವಾ ಏನೋ ಒಂದು ಕಂಟ್ರೋಲಿಂಗ್ ಪ್ಯಾರಾಮೀಟರ್ ಇದ್ದರೆ ಫೇಸ್ ಅನ್ನೋದು ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಗೊತ್ತಾಯಿತು. ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಗಿ ಏನಾದರೂ ಒಂದು ಕಂಟ್ರೋಲಿಂಗ್ ಪ್ಯಾರಾಮೀಟರ್ ಬೇಕು ಅಂತ. ಇವಾಗ ಮೇನ್ ಥೀಮಿಗೆ ಬರ್ತೀನಿ ಈ ವಿಡಿಯೋದ್ದು. ಇಮ್ಯಾಜಿನೇಷನ್, ರಿಯಾಲಿಟಿ. ನಾವೇನು ನಿರ್ಧಾರ ಮಾಡ್ತೀವಿ, ಇಮ್ಯಾಜಿನೇಷನ್ ಅನ್ನೋದು ಒಂದು ಮೆಂಟಲ್ ಪಿಕ್ಚರ್. ನಾವು ಅದನ್ನು ಪ್ರತಿ ಸಲ ಮಾಡ್ತೀವಿ, ಸಬ್ಕಾನ್ಷಿಯಸ್ಲಿ ಮಾಡಬೇಕು ಅಂತಂತಾರೆ, ಅದರಿಂದ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತಾರೆ. ಸೊ ಓಕೆ, ಸೊ ಅವೆರಡು ಡಿಫ್ರೆಂಟ್ ಫೇಸ್ ಅಂತಲೇ ನಾವು ಕನ್ಸಿಡರ್ ಮಾಡೋದು. ಡಿಫ್ರೆಂಟ್ ರೂಪಗಳು, ಬಟ್ ಒಂದೇ ಅವು ಆ್ಯಕ್ಚುಲಿ ಒಂದೇ ಶಕ್ತಿಯ ರೂಪಗಳು, ಬಟ್ ಡಿಫ್ರೆಂಟ್ ಆಗಿರ್ತಾವೆಲ್ಲ ರೂಪ, ಅದಕ್ಕೆ ಫೇಸ್ ಡಿಫ್ರೆಂಟ್ ಆಗಿದ್ದಾವೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾವು ಎಷ್ಟೇ ಪ್ರಯತ್ನ ಪಟ್ಟು ಆರ್ಟಿಫಿಷಿಯಲಾಗಿ ಇಮ್ಯಾಜಿನ್ ಮಾಡ್ತೀವಿ, ಕೆಲವೊಂದು ಸಲ ಡ್ರೀಮ್ಗಳು ಕಣ್ಣೆದುರಿಗೆ ಬಂದಾಗ ಅದು ಆಗೋಯ್ತೇನೋ, ಅದು ಆಗಿಬಿಟ್ರೆ ಅಷ್ಟು ಖುಷಿ ಆಗುತ್ತೇನೋ ಅನ್ನೋಂಗೆ ಒಂದು ಬಿಲ್ಡ್ ಆಗುತ್ತೆ ಏನೋ ಮನಸ್ಸಲ್ಲಿ. ಚಿತ್ರಗಳು, ಮೆಂಟಲ್ ಚಿತ್ರಣಗಳು ಅಂತ ಕರೆಯೋಣ ಇದನ್ನು. ಅದು ಬಿಲ್ಡ್ ಆಗುತ್ತೆ. ಆದರೆ ನಮಗೆ ಸಬ್ಕಾನ್ಷಿಯಸ್ಲಿ ಗೊತ್ತಿರುತ್ತೆ, ನಾನು ಮಾಡ್ತಿರೋದು ಇಮ್ಯಾಜಿನೇಷನ್ನು, ನಾನು ಮಾಡ್ತಿರೋ ರಿಯಲ್ ಅಲ್ಲ, ಇದನ್ನು ನನ್ನ ಮನಸ್ಸಲ್ಲಿ ಕಾಣ್ತಿದೆ, ಬಟ್ ಆಗುತ್ತೆ, ಕಷ್ಟಪಟ್ಟರೆ ಆಗುತ್ತೆ. ಅಥವಾ ಕೆಲವೊಬ್ಬರಿಗೆ ಇದು ಇಷ್ಟೇ ಬಿಡು, ನನಗೆ ಏನೂ ಆಗಲ್ಲ, ಇದು ಸುಮ್ಮನೆ ಮನಸ್ಸಲ್ಲಿ ಬರ್ತಿರೋ ಏನೋ ರ್ಯಾಂಡಮ್ ಚಿತ್ರ ಆಗಿರ್ಬೋದು, ಇದು ನಿಜ ಆಗಲ್ಲ ಅಂತ. ಅಂದರೆ ರಿಯಾಲಿಟಿಗೆ ಫೇಸ್ ಟ್ರಾನ್ಸಿಟ್ ಹಾಕಬೇಕು ಅಂತಂದರೆ ಇದೇ ಥರ ಯಾವ ಪಾಯಿಂಟಲ್ಲಿ ನಾವು ಆಪ್ರೇಷನ್ ಮಾಡಬೇಕು ಈ ಒಂದು ಇಮ್ಯಾಜಿನೇಷನ್ ಅನ್ನೋದ್ರ ಬಗ್ಗೆ ಅನಾಲಜಿನ ಕೊಡ್ತಾ ಇದ್ದೀನಿ. ಇದಕ್ಕೆ ಹೇಗೆ ನಾವು 100 ಡಿಗ್ರಿ ಬಂದ ತಕ್ಷಣ ಆ ವಾಟರ್ ಮಾಲಿಕ್ಯೂಲ್ಸ್ಗಳು ಬಾಂಡ್ ಬ್ರೇಕ್ ಆಗಿ ಗ್ಯಾಸ್ ಸ್ಟೇಟ್ ಆಗೋಗ್ಬಿಡುತ್ತೋ, ಕಣ್ಣೆದುರಿಗೆ ನೋಡ್ಬೋದು ನಾವು ವಾಟರ್ನ. ಗ್ಯಾಸ್ ಆಗಿದೆಯಾ ಇಲ್ಲ ಅಂತ ನಂಬಬೇಕಿಲ್ಲ, ನಿಮ್ಗೆ ಕಾಣುತ್ತೆ, ಹೊಗೆ ಬರುತ್ತೆ ಅಲ್ಲಿ, ಕಣ್ಣೆದುರಿಗೆ ಕಾಣುತ್ತೆ. ಸೊ ಅದೇ ಥರ ಕನಸುಗಳು, ನಮ್ಮ ಹೋಪ್ಗಳು, ಡ್ರೀಮ್ಗಳು, ನಮ್ಮ ಒಂದು ಗೋಲ್ ಏನಿದೆ ಜೀವನದಲ್ಲಿ, ನೀವು ಅದನ್ನು ನಂಬೋದು ಬೇಕಿಲ್ಲ, ಅದು ಆಗಿದೆಯಾ ಇಲ್ಲ ಅಂತ. ಅದಾದಾಗ ಗೊತ್ತಾಗ್ಬಿಡುತ್ತೆ ನಮಗೆ, ಆ್ಯಕ್ಚುಲಿ ಫೀಲ್ ಆಗ್ಬಿಡುತ್ತೆ. ಸೊ ಅಂದಾಗ ಯಾವ ಪಾಯಿಂಟಲ್ಲಿ ಆಪ್ರೇಷನ್ ಮಾಡಬೇಕು ಈ ಒಂದು ಇಮ್ಯಾಜಿನೇಷನ್, ಯಾವ ಪಾಯಿಂಟಲ್ಲಿ, ಯಾವ ಒಂದು ಮನಸ್ಥಿತಿ, ಪಾಯಿಂಟ್ ಅಂತಂದೇನು ಕ್ರಿಟಿಕಲ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಒಂದು ಮನಸ್ಥಿತಿ ಇರಬೇಕು ಜೀವನದಲ್ಲಿ. ಆ ಮನಸ್ಥಿತಿಯಲ್ಲಿ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ಆ ಮನಸ್ಥಿತಿಯಲ್ಲಿ ಫೇಸ್ ಟ್ರಾನ್ಸಿಷನ್ ಆಗುತ್ತೆ. ಆ ಮನಸ್ಥಿತಿಯಲ್ಲಿ ನಾನು ಅಂದ್ಕೊಂಡಿದ್ದು ನನಗೆ ಸಿಗುತ್ತೆ ಅನ್ನೋ ಒಂದು ಆ ನಂಬಿಕೆ ಬರುತ್ತೆ. ಆ ಒಂದು ಮನಸ್ಥಿತಿಯಲ್ಲಿ ನಮಗೆ ಎಟರ್ನಲ್ ಬ್ಲಿಸ್ ಫಾರೆವರ್ ಆಗಿ ಬರ್ತಾ ಇದೆಯೇನೋ ಅನ್ನೋ ಒಂದು ಭಾವ ಬರುತ್ತೆ. ಸೊ ಆ ಒಂದು ಪಾಯಿಂಟಿಗೆ ಹೋಗೋದು ಹೇಗೆ ಅಂತ ಹಂಗಂದರೆ, ಈ ಕಂಟ್ರೋಲ್ ಪ್ಯಾರಾಮೀಟರ್ ಅಲ್ಲ, ಈಗ ಟೀಚರ್ಸ್ ಒಳಗಡೆ ಬಂದರೆ ಈ ಹುಡುಗರೆಲ್ಲ ಸುಮ್ಮನಾಗ್ತಾರೆ. ಟೆಂಪ್ರೇಚರ್ ಜಾಸ್ತಿ ಆದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಲೂಸ್ ಮಾಡ್ಕೊಂಬಿಡುತ್ತೆ.
ಟೆಂಪ್ರೇಚರ್ ಜಾಸ್ತಿ ಆದರೆ ವಾಟರ್ ಇದಾಗ್ಬಿಡುತ್ತೆ. ಅಂದರೆ ಎಲ್ಲದಕ್ಕೂ ಹೀಗೆ ಕಂಟ್ರೋಲಿಂಗ್ ಪ್ಯಾರಾಮೀಟರ್ಸ್ ಇದಾವಲ್ಲ, ಜೀವನದಲ್ಲಿ ಈ ಥರ ಆ ಪಾಯಿಂಟಿಗೆ ಹೋಗೋಕ್ಕೆ ಯಾವ ಪ್ಯಾರಾಮೀಟರ್ ಅಂತಂದರೆ ಹೋಪ್ ಅಂತ ನಾನು ಹೇಳ್ತೀನಿ. ಸೊ ಹೋಪ್ ಅಂದರೆ ಏನು? ಈಗ ನೋಡಿ, ಸಣ್ಣ ಮಕ್ಕಳು ಹೋಮ್ವರ್ಕ್ ಮಾಡಲ್ಲ, ನೀವು ಹೋಮ್ವರ್ಕ್ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀನಿ. ಆ ಒಂದು ಲೈನ್, ಆ ಒಂದು ಸೆಂಟೆನ್ಸ್ ಸಾಕು, ಆ ಒಂದೇ ಒಂದು ಸೆಂಟೆನ್ಸ್, ನೀವು ಹೋಮ್ವರ್ಕ್ ಮಾಡಿದ್ರೆ ಚಾಕ್ಲೇಟ್ ಕೊಡ್ತೀನಿ ಅಂದರೆ ಮಗು ಏನು ಮಾಡ್ಬಿಡುತ್ತೆ, ಚಾಕ್ಲೇಟ್ ಕೊಡ್ತಾರೆ ಅನ್ನೋದಕ್ಕೆ ಹೋಮ್ವರ್ಕ್ ಮಾಡುತ್ತಾ? ಅದು ಹೊರ ನೋಟಕ್ಕೆ ಹಂಗೆ ಅನಿಸುತ್ತೆ ಚಾಕ್ಲೇಟ್ ಆಸೆ ಇರ್ಬೋದು ಅದಕ್ಕಂತ. ನೋ, ಅದು ಮೈಕ್ರೋ ಲೈಕ್ ನ್ಯಾನೋ ಸೆಕೆಂಡ್ಸಲ್ಲಿ, ಒಳಗಡೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮಗುವಿನ ಒಳಗಡೆ ಒಂದು ಇಮ್ಯಾಜಿನೇಷನ್ ಬಿಲ್ಡ್ ಆಗುತ್ತೆ. ಚಾಕ್ಲೇಟ್ ಅಂದರೆ ಹೆಂಗಿರುತ್ತೆ ಅಂತ ಮುಂಚೆ ಅದಕ್ಕೆ ಗೊತ್ತಿರೋದಲ್ಲ ಎಕ್ಸ್ಪೀರಿಯನ್ಸು. ಸೊ ಚಾಕ್ಲೇಟ್ ಕೊಟ್ಟರೆ ನನಗೆ ಓಕೆ ಸ್ವೀಟ್ ಇರುತ್ತೆ, ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಒಂಥರ ಭಾಳ ಮಜವಾಗಿರುತ್ತೆ, ಅದು ನನಗೆ ಸಿಕ್ಕರೆ ಎಂಥ ಖುಷಿ ಆಗ್ಬೋದು ಅನ್ನೋ ಒಂದು ಆ ಚಿತ್ರಣ ಮನದಲ್ಲಿ ಬಿಲ್ಟ್ ಆಗಿ ಅದು ಒಂದು ವಿದ್ಯಮಾನವಾಗಿ ಮಿಂಚಿನ ಥರ ಒಂದು ಹೊರಟೋಗ್ಬಿಡುತ್ತೆ ಅವ್ರು ಇಡೀ ಒಂದು ಸೋಲಲ್ಲಿ. ಇದೆಲ್ಲ ಭಾಳ ನ್ಯಾನೋ ಸೆಕೆಂಡಲ್ಲಿ ಆಗೋದಕ್ಕೆ ಇಷ್ಟೆಲ್ಲ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡೋದು ಬೇಕಿಲ್ಲ. ಅದು ಆ್ಯಕ್ಚುಲಿ ನಿಜವಾಗ್ಲೂ ಅದಕ್ಕೆ ಆಸೆ ಇರುತ್ತೆ, ಅದಕ್ಕೆ ತಗೊಳ್ತೀವಿ, ಇಷ್ಟು ನೋಡಿ ಬಿಟ್ಬಿಡ್ತೀವಿ. ಬಟ್ ಒಳಗಡೆ ಆಗೋ ಒಂದು ಡೀಪ್ ಅನಾಲಿಸಿಸ್ ಈ ಥರ, ಆ ಒಂದು ಇಮ್ಯಾಜಿನೇಷನ್ ಅದಕ್ಕೆ ಬರುತ್ತೆ ಮನಸ್ಸಿನಲ್ಲಿ ತುಂಬ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ. ಒಂದು ನನಗೆ ಇಷ್ಟವಾಗಿರೋದು ಈ ಥರ ಇದ್ದರೆ ಹಿಂಗಿರ್ಬೋದಲ್ಲ ಅಂತ. ಈಗ ಅದ್ರ ಕಣ್ಮುಂದೆ ಇದೆ, ಅದು ಆ್ಯಕ್ಚುಲಿ ಆ ಮಗುವಿನ ಕಣ್ಮುಂದೆ ಆ ಚಿತ್ರಣ ಇದೆ. ಆದರೆ ಆ ಮಗುವಿಗೆ ಅದು ರಿಯಾಲಿಟಿ ಅನಿಸಿಲ್ಲ, ಯಾಕಂದರೆ ಒಂದು ಫೇಸಲ್ಲಿ ಇದೆ, ಅದೇನು ಲಿಕ್ವಿಡಿಂದ ಗ್ಯಾಸ್ ಆಗಿಲ್ಲ. ಆ ರಿಯಾಲಿಟಿ ಆಗ್ಬೇಕಂದ್ರೆ ಏನು ಮಾಡಬೇಕು? ಇವರೇನೋ ಹೇಳಿದ್ದಾರೆ ನನಗೆ ಕೆಲಸ ಮಾಡಬೇಕು, ಹೋಮ್ವರ್ಕ್ ಮಾಡಬೇಕು ಅಂತ, ಅದು ಮಾಡ್ಬೋಣ ಅಂತ ಆ ಒಂದು ಹೋಪ ಬರುತ್ತಲ್ಲ ಅದಕ್ಕೆ, ಇದು ನಾವು ಈಗ ಮಾಡಿ ಮುಗಿಸ್ತೀನಿ, ಅವಾಗ ನಂಗೆ ಚಾಕ್ಲೇಟ್ ಕೊಡ್ತಾರೆ ಅನ್ನೋ ಹೋಪು. ಸೊ ಈ ಒಂದು ಸಣ್ಣ ಹೋಪನ್ನು ಕೊಟ್ಟರೆ ನೀವು ಆ ಒಂದು ಕೆಲಸವನ್ನು ಮಾಡಿಸ್ಬಿಡ್ಬೋದು ಮಗುವಿನಿಂದ. ಅದೇ ಥರ ಎಷ್ಟೊಂದು ಕನಸುಗಳು ನಾವು ಕಷ್ಟ ಅಂತ ಅಂದ್ಕೊಳ್ತೀವಿ, ಎಷ್ಟೊಂದು ಅಟೆಂಪ್ಟ್ಗಳು ಮಾಡ್ತಾನೆ ಇದ್ದೀವಿ, ಎಷ್ಟೋ ವರ್ಷಗಳಿಂದ ಅದು ಆಗಲ್ಲ ಅಂತ ಅಂದ್ಕೊಳ್ತೀವಿ. ಎಷ್ಟೇ ಒಂದನ್ನು ಪ್ರಯತ್ನ ಪಡೋಕ್ಕಿಂತ ಮುಂಚೆನೇ ಅದನ್ನು ಏನೇನೋ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಈ ಲೆವೆಲಿಗಿದೆ, ನಾವು ಇರೋದು ಈ ರೇಂಜು, ನಮಗೆ ಅಷ್ಟೆಲ್ಲ ಆಗಲ್ಲ ಅಂತ ಹೀಗೆಲ್ಲ ಡಿಸೈಡ್ ಮಾಡಿಬಿಟ್ಟು ಎಷ್ಟೊಂದು ಸಲ ನಾವು ಅದರಿಂದ ಹಿಂಜರಿತೀವಿ. ಈ ಜಗತ್ತಿನಲ್ಲಿ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತಂದರೆ, 2 ವರ್ಷಗಳ ನನ್ನ ಒಂದು ಸೆಲ್ಫ್ ರಿಯಲೈಸೇಷನ್ ಜರ್ನಿಯಲ್ಲಿ ನನ್ನ ಲೈಫಲ್ಲಿ ಒಂದು ವಿಚಿತ್ರಕರವಾದ ಘಟನೆಗಳು, ಈಗ ಎಷ್ಟು ವಿಚಿತ್ರ ಅಂತಂದರೆ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತ ಕರೀತಾರಲ್ಲ, ಈ ಒಂದು ಕಾಲ್ಪನಿಕ ಅಥವಾ ಈ ಒಂದು ಫೇರಿ ಟೇಲ್ ಅಂತ ಏನು ಕರಿತೀವಿ, ಇದಕ್ಕಿಂತನೂ ವಿಚಿತ್ರವಾಗಿ ಯಾವಾಗ ಲೈಫ್ ನಡೆದಾಗ ನಮಗೆ ಇದು ರಿಯಾಲಿಟಿ ಹೌದಲ್ಲ ಅಂತ ಡೌಟ್ ಬರುತ್ತೆ. ಸೊ ಕೆಲವೊಂದು ಸಲ ನಾನು ಕನಸಿನೊಳಗಿನ ಕನಸಲ್ಲಿ ನಾನು ಬದುಕ್ತಾ ಇರ್ಬೋದು. ಲೈಫ್ ಅನ್ನೋದು ಒಂದು ಕನಸು, ನನ್ನ ಒಂದು ಅದರಲ್ಲಿ ನನ್ನ ಮತ್ತೆ ಕನಸುಗಳಿದ್ದಾವೆ, ಇದೇ ಒಂದು ದೊಡ್ಡ ಕನಸಿದೆ, ಇದರಲ್ಲಿ ಮತ್ತೆ ನನ್ನ ಕನಸುಗಳಿದ್ದಾವೆ. ಸೊ ನಾನು ಕನಸಿನೊಳಗಿನ ಕನಸಿಗೋಸ್ಕರ ನಾನು ಇವತ್ತು ಕಷ್ಟಪಡ್ತಿದ್ದೀನಿ, ಕನಸಿನೊಳಗಿನ ಕನಸನ್ನು ನನಸು ಮಾಡೋಕ್ಕೋಸ್ಕರ ನಾನು ಹೋಪನ್ನು ಬಯಸ್ತಾ ಇದ್ದೀನಿ. ಸೊ ಇಮ್ಯಾಜಿನೇಷನ್ನು ಮಾಡಬೇಕು. ಇಮ್ಯಾಜಿನೇಷನ್ನ ನಾನು ಲೈಕ್ ಅದು ವೇಸ್ಟು, ಅದು ಫೇಸ್ ಟ್ರಾನ್ಸಿಷನ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಇಮ್ಯಾಜಿನೇಷನ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಒಂದು ಪಡಿಬೇಕು ಅಂತ ಇರುತ್ತಲ್ಲ, ಎಲ್ಲರಿಗೂ ಬೇಕಿರೋದು ಒಂದು ಫೀಲಿಂಗ್ ಅಷ್ಟೇ, ಆ ಒಂದು ಎಂಡ್ ಫೀಲಿಂಗ್, ಲಿವಿಂಗ್ ಇನ್ ದ ಎಂಡ್ ಅಂತ ನೆವಿಲ್ ಹೇಳ್ತಾರೆ. ಅದಕ್ಕೋಸ್ಕರ ಇಮ್ಯಾಜಿನೇಷನ್ ಮಾಡುವಾಗ ಎಲ್ಲರಿಗೂ ಬೇಕಿರೋದು ಫೇಸ್ ಟ್ರಾನ್ಸಿಷನ್ ಆಗುವಾಗ ಏನಾಗುತ್ತೋ ಆ ಕ್ರಿಟಿಕಲ್ ಪಾಯಿಂಟ್ ಬೇಕು ನಮಗೆ. ಅದೊಂದು ಬ್ಯೂಟಿಫುಲ್ ಪ್ರೊಸೆಸ್ ಇದೆ. ಇದ್ರ ಹಿಂದಿನ ಸ್ಟೊಕ್ಯಾಸ್ಟಿಕ್ಸ್ ನಾನು ಹೇಳ್ಬೋದು ಯಾಕೆ ಅದು ಬ್ಯೂಟಿಫುಲ್ ಇದೆ ಅಂತ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಈ ಎಟರ್ನಲ್ ಬ್ಲಿಸ್ ಅನ್ನೋದನ್ನು, ಅಂದರೆ ಅಲ್ಟಿಮೇಟ್ ಹ್ಯಾಪಿನೆಸ್ನ ಫಾರೆವರ್ ಆಗಿ ಪಡೆಯೋಕ್ಕೆ ಸಾಧ್ಯ ಇದೆಯಾ ಅಂತೇಳಿ ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವೊಂದು ಸತ್ಯಗಳು ಗೊತ್ತಾಗಿದ್ದಾವೆ. ಇದಕ್ಕೂ ಸಂಬಂಧ ಇದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಫಸ್ಟು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಕ್ರಿಟಿಕಲ್ ಪಾಯಿಂಟಲ್ಲಿ ನಾವು ಯೋಚನೆ ಮಾಡೋದ್ರ ಮೂಲಕ, ಕ್ರಿಟಿಕಲ್ ಪಾಯಿಂಟ್ ಅಂತಂದರೆ ಯಾವಾಗಲೂ ಪದೇ ಒಂದೇ ಕೆಲಸವನ್ನು ಮಾಡ್ತಾ ಇದ್ದರೆ ಒಂದು ಕ್ಷಣಕ್ಕೆ ಅದು ಕರಗಕ್ಕಾಗೋಗ್ಬಿಡುತ್ತೆ. ಇದೇ ಥರ ಮೈಂಡನ್ನ, ಅಂದರೆ ಪ್ಯಾರಾಡೈಮ್ ಶಿಫ್ಟ್ ಅಂತ ಕರೀತಾರೆ. ಸಣ್ಣ ವಯಸ್ಸಿನಿಂದ ಬರ್ತಕ್ಕಂಥ ಬಿಲೀಫ್ಗಳು ಏನಿದ್ದಾವೆ ಅವು ಒಂಥರ ಲೈಕ್ ರಿಜಿಡ್ ಆಗಿರ್ತವೆ. ಅಂದರೆ ನೀವು ಅಲ್ಲಿ ಹೋಗಬಾರ್ದು, ನಿಂಗೆ ಟ್ರೈ ಮಾಡಬೇಕು, ನಾವಿಷ್ಟೇ ಲೈಕ್ ನಾವು ಬಡವರು ಹಿಂಗೆಲ್ಲ ಮಾಡಬಾರ್ದು, ನೀವು ದೊಡ್ಡ ಕೆಲಸಕ್ಕೆ ಟ್ರೈ ಹಾಕ್ಬಾರ್ದು, ನೀವು ಆ ಥರ ಕನಸು ಕಾಣಬಾರ್ದು. ಸೊ ಹಿಂಗೆಲ್ಲ ಮನಸ್ಸಲ್ಲಿ ಹೇಳಿ ತುಂಬಿಸುತ್ತಾರೆ. ಇವು ದೊಡ್ಡವರು ಆಗ್ತಾ ನಾವು ಬೆಳೆಯುವಾಗ ಹೊಸದಾಗಿ ಏನಾದರೂ ನಾವು ಅಡಾಪ್ಟ್ ಆಗಬೇಕು, ಹೊಸದಾಗಿ ಕಲಿಬೇಕು ಅಂದ್ರೆ ಮನಸ್ಸು ಬರಲ್ಲ. ಯಾಕೆ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಒಂದು ಮಾತಿದೆ. ಅವಾಗ ನಾವು ಮರ ಇದ್ರೂ ಕೂಡ ನಾವು ಫ್ಲೆಕ್ಸಿಬಲ್ ಇರಬೇಕಂದ್ರೆ ಒಂದೇ ಒಂದು ವೇ ಇರೋದು, ಅದೇನು ಮೇಲೆ ನಾವು ಸಬ್ಕಾನ್ಷಿಯಸ್ನ ಅಫರ್ ಮಾಡ್ತಾ ಬರಬೇಕು. ನಾನು ಇದನ್ನು 2 ವರ್ಷಗಳ ಹಿಂದೆ ಡಿಸ್ಕವರ್ ಮಾಡಿದ್ದೆ. ನನಗೆ ಈ ಥರ ಲೈಫ್ ಲೀಡ್ ಮಾಡ್ಬೋದು, ನಾನು ಅನ್ಕೊಂಡಿದ್ದೆಲ್ಲ ನಿಜ ಆಗ್ತವೆ ಅಂತ. ಆ ಥರ ಅಂದರೆ ಅನ್ಕೊಂಡಿದ್ದೆಲ್ಲ ನಿಜ ಆಗಬೇಕು ಅಂತ ನಾನು ಹೇಳ್ತೀನಿ. ಅನ್ಕೊಂಡಿದ್ದೆಲ್ಲ ನಿಜ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಟ್ರೆ ಸಾಕಲ್ಲ. ಕೊನೆಗೆ ನಮಗೆ ಬೇಕಿರೋದು ವಸ್ತು ಅಲ್ಲ, ವಸ್ತುವಿನಿಂದ ಸಿಗ್ತಕ್ಕಂಥ ಫೀಲಿಂಗ್. ಕೊನೆಗೆ ಬೇಕಿರೋದು ನಮಗೆ ವ್ಯಕ್ತ ಆಗಿರೋ ಒಂದು ರೀತಿಯಲ್ಲ, ಆ ವ್ಯಕ್ತತೆಯ ಹಿಂದಿರುವ ಆ ಒಂದು ಭಾವನೆ, ಅದು ಪ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ಈ ಪ್ರಾಮಾಣಿಕತೆ, ಈ ಒಂದು ಅಥೆಂಟಿಸಿಟಿ ಇವು ಬಹಳ ಕಷ್ಟ. ಇವು ಯಾರು ಬೇಕಿಂದ ಅವ್ರನ್ನ ಜನರೇಟ್ ಮಾಡೋಕ್ಕಾಗಲ್ಲ. ಅವುಗಳು ಓನ್ಲಿ ಸ್ಪೆಸಿಫಿಕ್ ಪರ್ಸನಿಂದ ಮಾತ್ರ ಬರ್ತವೆ. ಅದಕ್ಕೋಸ್ಕರ ನಾವು ಅವರಿಗೋಸ್ಕರ ಕಾಯ್ತಾ ಇರ್ತೀವಿ ಅವತ್ತಿಗೂ ಕೂಡ. ಅದಕ್ಕೋಸ್ಕರ ನಾವು ಅವ್ರನ್ನ ಬಯಸ್ತಾ ಇರ್ತೀವಿ. ಯಾಕಂದರೆ ನೀವು ಎಲ್ಲರಿಂದ ಕೂಡ ಪ್ರಾಮಾಣಿಕತೆ ಬಯಸೋಕ್ಕಾಗಲ್ಲ, ಎಲ್ಲರಿಂದ ಕೂಡ ಆ ಅಥೆಂಟಿಕ್ ಫೀಲಿಂಗ್ನ ಬಯಸೋಕ್ಕಾಗಲ್ಲ. ಯಾಕೆ? ಕೊನೆಗೆ
ಮನಸ್ಸುಗಳು ಮಾತಾಡೋದು ಫೀಲಿಂಗ್ ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಭಾಷೆಯಲ್ಲಿ. ಆದ್ದರಿಂದ ಇಮ್ಯಾಜಿನೇಷನ್ ಮಾಡುವಾಗ ಯಾವಾಗ ಅದನ್ನು ನಾವು ಹೋಪ್ ಇಟ್ಟು ಫೀಲಿಂಗ್ ಇಟ್ಟು ಮಾಡಿದರೆ ಮಾತ್ರ ನಾವು ಈ ಕ್ರಿಟಿಕಲ್ ಪಾಯಿಂಟ್ನ ರೀಚ್ ಆಗ್ತೀವಿ. ಈಗ ಹೀಟನ್ನು ನೀನು ಕಾನ್ಸ್ಟೆಂಟಾಗಿ ಕೊಡ್ತಾ ಇದ್ದರೆ ಮಾತ್ರ ಅದು ಗ್ಯಾಸ್ ಆಗುತ್ತೆ. ನೀನು ಸ್ವಲ್ಪ ಹೀಟ್ ಕೊಡೋದು, ಸ್ಟವ್ ಆಫ್ ಮಾಡೋದು, ಹೀಟ್ ಕೊಡೋದು ಆಫ್ ಮಾಡೋದು ಮಾಡ್ತಾ ಇದ್ದರೆ ಅದು ವಾಟರ್ ಹಾಗೆ ಬಾಯ್ಲ್ ಆಗೋದು, ಮತ್ತು ವಾಟರ್ ಆಗೋದು, ಬಾಯ್ಲ್ ಆಗೋದು, ಅದು ಹೋಗಲ್ಲ, ಗ್ಯಾಸ್ ಆಗಲ್ಲ. ಸೊ ನಾನು ಏನು ಹೇಳ್ತಿದ್ದೀನಿ, ಹೋಪ್ ಮತ್ತು ಫೀಲಿಂಗ್ ಅನ್ನುವ ಎರಡು ಒಂದು ಕ್ಯಾಟಲಿಸ್ಟ್ಗಳನ್ನು ಯೂಸ್ ಮಾಡಿಬಿಟ್ಟು ಒಂದು ಕನಸನ್ನು, ಒಂದು ಮೆಂಟಲ್ ಪಿಕ್ಚರನ್ನು ಮಾಡ್ತಾ ಇದ್ದರೆ ಎಂಥದ್ದೇ ಆಗಿರ್ತಕ್ಕಂಥ ಸಿಚುವೇಷನಲ್ಲಿ, ಇದು ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಏನು ಅಂತ ಅದನ್ನು ನಾನು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಘಟನೆಗಳು ಇನ್ನೂ ನಡೆಯೋವಿದ್ದಾವೆ ನನ್ನ ಲೈಫಲ್ಲಿ. ಅದು ನಡೆದಾಗ ನಾನು ಎಷ್ಟೊಂದು ವಿಡಿಯೋಗಳ ಮೂಲಕ ಹೇಳ್ತಾನೂ ಬಂದಿದ್ದೀನಿ. ಸೊ ಅದು ನಡೆದಾಗೆಲ್ಲ ಹೊಸ ವಿಡಿಯೋಗಳನ್ನು ಮಾಡಿದ್ದೀನಿ ಕೂಡ, ಹಾಗೆ ಮುಂದೆನೂ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ನನಗೊಂದು ಆ ಒಂದು ಕ್ರಿಟಿಕಲ್ ಪಾಯಿಂಟಿಗೆ ರೀಚ್ ಆಗೋದು ಹೇಗೆ ಅಂತ ಗೊತ್ತಾಗ್ಬಿಟ್ಟಿದೆ. ಯಾಕೆ ಆ ಕ್ರಿಟಿಕಲ್ ಪಾಯಿಂಟಲ್ಲೇ ಇರಬೇಕು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಅಡ್ವಾಂಟೇಜಸ್ ಇದ್ದಾವೆ ತುಂಬ. ಇಮ್ಯಾಜಿನೇಷನ್ ಮಾಡಿಬಿಟ್ಟು ಅದು ಯಾವತ್ತೂ ಆಗಲ್ಲ ಅಂಥೇಳಿ ನಾವು ಇನ್ಫೀರಿಯರಿಟಿ ಬೆಳೆಸ್ಕೊಂಡ್ಬಿಟ್ರೆ ಅದು ನಿಜ ಆಗೋಗ್ಬಿಡುತ್ತೆ. ಯಾಕಂದರೆ ನೀನು ಆ ಪಾಯಿಂಟ್ ರೀಚ್ ಆಗಿಲ್ಲ, ನ್ಯೂರಾನ್ಸ್ಗಳು ಜಾಸ್ತಿ ಆ್ಯಕ್ಟಿವಿಟಿ ಆಗಿಲ್ಲ, ಸೊ ನಿನಗೆ ಸಪ್ರೆಸ್ಡ್ ಎಕ್ಸೈಟೇಷನ್ ಆಗುತ್ತೆ, ಬ್ರೈನಲ್ಲಿ ಆಗುತ್ತಲ್ಲ ಹಂಗೆ. ಅದೇ ನಾನು ಬರೀ ಇಮ್ಯಾಜಿನೇಷನ್ ಬದುಕ್ಬಿಡ್ತೀನಿ, ಅದೇ ನಿಜ ಫುಲ್ಲು, ನಾನೀಗ ಮನಸ್ಸನ್ನ ಬಂದ್ಬಿಡ್ತು, ನಂಗೆ ಸಿಕ್ಬಿಡ್ತು ಅಂತೇಳಿ ಹುಚ್ಚಾಗ್ಬಿಡ್ತೀಯ ನೀನು. ಏನೂ ಇಲ್ಲ ನಿನ್ನ ಹತ್ರ ಇದೆ ಅಂದ್ಕೊಂಡು ತೀರಾ ಹುಚ್ಚು ಲೆವೆಲ್ ಆಗ್ಬಿಡ್ತೀಯ. ಅದು ಎಪಿಲೆಪ್ಸಿ ಥರ, ನಮ್ಮ ಫ್ರೆಂಡು ಹಿಂಗೆ ತಲೆ ತಿರುಗಿ ಬೀಳ್ತಿದ್ದಲ್ಲ ಆ ಥರ. ಆದರೆ ಕ್ರಿಟಿಕಲ್ ಪಾಯಿಂಟಲ್ಲಿ ಆಪರೇಷನ್ ಆಗೋದರ ಒಂದು ಹಿಂದೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಭಾವನೆ ಒಂದು ಬರುತ್ತೆ. ಅದು ಏನಪ್ಪ ಅಂತಂದರೆ, ಇವಾಗ ಕಂಡಿದ್ದೀನಿ, ಅದು ಪಕ್ಕ ಆಗುತ್ತೆ, ಸೊ ನಾನು ಇನ್ನು ಕಷ್ಟಪಡೋದು ಬೇಕಿಲ್ಲ, ರೆಸಿಸ್ಟೆನ್ಸ್ನನ್ನು ಇವಾಗ ಕಡಿಮೆ ಮಾಡ್ಬೋದು ಅಂಥೇಳಿ ಆ ಪ್ರೆಸೆಂಟ್ ಮೂಮೆಂಟಲ್ಲಿ 100% ಎಫಿಷಿಯನ್ಸಿ ಅಥವಾ 100% ಯಾವುದೇ ಹಿಂದಿನ ಮತ್ತು ಮುಂದಿನ ಚಿಂತೆ ಇಲ್ದಂಗೆ ಬದುಕಂಥ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುಲಿ. ಆದ್ದರಿಂದ ಈ ವಿಡಿಯೋ ಮೂಲಕ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಆ ಒಂದು ಪಾಯಿಂಟ್ ಅಂತೇನಿದೆ, ಆ ಕ್ರಿಟಿಕಲ್ ಪಾಯಿಂಟ್ ಅಂತ, ಅದು ಹೇಗೆ ಫೀಲ್ ಆಗುತ್ತೆ ಪಾಯಿಂಟ್ ಬಂದಾಗ ಅಂತಂದರೆ, ನಾನು ಹೇಳಿದ್ನಲ್ಲ, ಈ ಥರ ಏನು ಮಾಡಬೇಕು ಅಂತ ಅನಿಸಲ್ಲ, ಏನೋ ಸ್ಮೂತಾಗಿ ನಡೀತಾ ಇದೆ ಅಂತ ಅನ್ನೋ ಫೀಲಿಂಗ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಸ್ಟೂಡೆಂಟ್ ಆಗಿದ್ದೀನಿ, ನಾನು ಇವಾಗ ಸ್ಟೂಡೆಂಟ್ ಆಗಿರಲ್ಲ ಇನ್ನೊಂದು 2-3 ತಿಂಗಳಲ್ಲಿ. ಸೊ ಅದು ಡಿಫ್ರೆಂಟ್ ಟೈಪ್ ಆಫ್ ಲೈಫಿಗೆ ಹೋಗ್ತಿದ್ದೀನಿ. ಸೊ ನಾನು ಜಾಬ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೊ ಹಿಂಗೆಲ್ಲ ಇಮ್ಯಾಜಿನೇಷನ್ ಇವೆಲ್ಲ ಮಾಡಿದ್ರೆ ನನಗೊಂದು ಕನಸಿತ್ತು, ಇದೇ ಥರ ಜಾಬ್ ಬೇಕು, ಇದೇ ಥರ ಪೊಸಿಷನ್ ಬೇಕು ಅಂತ ಹಿಂಗೆಲ್ಲ ಇರುತ್ತಲ್ಲ. ಸೊ ನಾನು ಪ್ರಯತ್ನ ಪಡ್ತಾ ಇದ್ದೆ. ಒಂದು ಕ್ಷಣಕ್ಕೆ ಒಂದು ಸಲ ಎಲ್ಲ ಶಕ್ತಿಗಳು ಮ್ಯಾಕ್ಸಿಮಮ್ ರೆಸನೆನ್ಸಿಗೆ ಬಂದಂಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಅದು ನಾನು ಬಾಯಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫೀಲಿಂಗ್ಗಳಿಗೆ ಪದಗಳಿಲ್ಲ. ಅದು ನಿಮಗೆ ಫೀಲ್ ಆಗಬೇಕು. ನಿಮಗೆ ಕೆಲವೊಂದು ಸಲ ಅನಿಸಿರುತ್ತೆ, ಈ ಒಂದು ಲೆವೆಲಿಗೆ ಕಷ್ಟಪಟ್ಟ ತಕ್ಷಣ ಇದು ಪಕ್ಕ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಆ ಥರ ನನಗೆ ನಂಬಿಕೆ ಬಂದಾಗ ನಾನು ಜಾಬ್ಗಳು ಮಾಡಿ ಸ್ಟಾಪ್ ಮಾಡಿಬಿಟ್ಟೆ. ಯಾಕೆ ಅಂತ ನನಗೆ ಗೊತ್ತಿತ್ತು, ನಾನು ಇವಾಗ ಕೊಟ್ಟಿದ್ದೇನಲ್ಲ ಇಷ್ಟೊಂದು ಇಂಟರ್ವ್ಯೂಗಳಲ್ಲಿ, ಅದರಲ್ಲಿ ನನಗೆ ಯಾವುದೋ ಒಂದು ಅಂದ್ಕೊಂಡಿದ್ನಲ್ಲ XYZ, ನನಗೆ ಅದು ಹಾಗೆ ಆಗುತ್ತೆ ಅಂತ ಫೀಲಿಂಗ್ ಇತ್ತು. ಅದು ಅದೇ ಥರ ಆಯಿತು ಇವಾಗ. ಸೊ ಇದೇ ಥರ ಎವ್ರಿ ಸೆಕ್ಷನ್ ಆಫ್ ಲೈಫಲ್ಲಿ ನೋಡ್ತಾ ಹೋದಾಗ, ರಿಲೇಷನ್ಶಿಪ್ಪಲ್ಲಿ, ವೆಲ್ತಲ್ಲಿ, ಹೆಲ್ತಲ್ಲಿ ಎಲ್ಲ ನೋಡ್ತಾ ಹೋದಾಗ ಎಲ್ಲದಕ್ಕೂ ಒಂದು ಪಾಯಿಂಟ್ ಅನ್ನೋದಿದೆ ಅಂತ ಒಂದು ಕಂಡು ಬರ್ತಿದೆ. ಇದು ಇಡೀ ನೇಚರ್ಲಿ ನೋಡಿದಾಗ ನಮಗೆ ಈ ಒಂದು ಫೇಸ್ ಟ್ರಾನ್ಸಿಷನ್, ಇಮ್ಯಾಜಿನೇಷನ್ ಟು ರಿಯಾಲಿಟಿ, ಹೋಪ್ ಇನ್ ದ ಡ್ರೀಮ್ಸ್ ಇನ್ ದ ರಿಯಾಲಿಟಿ. ಸೊ ಈ ಥರ ಆ ಒಂದು ಪಾಯಿಂಟಲ್ಲಿ ಇರೋದು ಎಷ್ಟೊಂದು ಇಂಪಾರ್ಟೆಂಟು ಅಂಥೇಳಿ ಇದರಿಂದ ನನಗೆ ತಿಳಿತಾ ಬಂತು. ಮತ್ತು ನೇಚರ್ ನೋಡಿ, ಬ್ರೇನ್ ನೋಡಿ, ಯಾರು ಈ ಥರ ಡಿಸೈನ್ ಮಾಡಿದಾರೋ ಗೊತ್ತಿಲ್ಲ. ಚೂರು ಆ ಪಾಯಿಂಟಿಂದ ಕಡಿಮೆ ಬಂದರೆ ಕೂಡ ನಿನಗೆ ಅದು ಹೋಪೇ ಬರಲ್ಲ. ನಾನು ಇಮ್ಯಾಜಿನೇಷನ್ ಬೈ ಮಾಡ್ತಿದ್ದೀನಿ, ಇದು ಆಗಲ್ಲ ಬಿಡು ಅಂತ ಸ್ವಲ್ಪ ಲೋ ಎಸ್ಟೀಮ್ ಬಂದುಬಿಟ್ಟು ನಾವು ಬಿಟ್ಬಿಡ್ತೀವಿ. ಅದು ಆ ಪಾಯಿಂಟ್ಗಿಂತ ಸ್ವಲ್ಪ ಜಾಸ್ತಿ ಹೋದರೂ ಕೂಡ ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ಇದು ಬಿಡ್ತಾರೆ. ಅದೇ ಒಂಥರ ಆಗಿ ಹುಚ್ಚು ಥರ ಆಗೋಗ್ಬಿಡ್ತಾರೆ. ನನಗೆ ಅದು ಸಿಗುತ್ತೆ ಅಂದ್ಕೊಂಡೆ ಆ ಥರ ಆಗೋಗ್ಬಿಡ್ತಾರೆ. ಆದರೆ ತೀರಾ ಈ ಕಡೆಗೂ ಅಲ್ಲ, ಆ ಒಂದು ಪಾಯಿಂಟಲ್ಲಿ, ಆ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಆಪರೇಷನ್ ಆಗೋ ಮೂಲಕ ನೀವು ಮಾಡ್ತಕ್ಕಂಥ ಇಮ್ಯಾಜಿನೇಷನ್ಗಳು, ಇಷ್ಟು ವರ್ಷಗಳ ನೀವು ಇರ್ತಕ್ಕಂಥ ಹೋಪ್ ಮತ್ತು ಬರೀ ಇಮ್ಯಾಜಿನೇಷನ್ ಅಲ್ಲ, ಮತ್ತು ಆ ಒಂದು ಪ್ರಯತ್ನ ಕೂಡ ಇರಬೇಕು. ಅದು ಆಗುತ್ತೆ ಅನ್ನೋ ಒಂದು ಸ್ಮೂತಾಗಿರ್ತಕ್ಕಂಥ ಫೀಲಿಂಗು, ಆ ಫೀಲಿಂಗ್ ಬಂದಾಗ ನಮಗೆ ಗೊತ್ತಾಗುತ್ತೆ ಇವೆಲ್ಲ ರಿಯಾಲಿಟಿ ಆಗುತ್ತೆ ಅಂತ. ಸೊ ಆ ಫೀಲಿಂಗ್ ನನ್ನ ಪ್ರಕಾರ, ಈಗ ನನ್ನ ಒಂದು ಅನುಭವದ ಪ್ರಕಾರ, ನನ್ನ ಒಂದು ಇಮ್ಯಾಜಿನೇಷನ್ಗಳು ರಿಯಾಲಿಟಿ ಆಗಿರೋ ಪ್ರಕಾರ ಎಲ್ಲರಿಗೂ ಒಂದೊಂದು ಥರ ಡಿಫ್ರೆಂಟಾಗಿ ಅನುಭವಕ್ಕೆ ಬರುತ್ತದೆ ಆ್ಯಕ್ಚುಲಿ. ಅದು ನನಗೆ ಬಂದಂಗೆ ನಿನಗೆ ಫೀಲ್ ಆಗಬೇಕು ಅಂತ ಏನಿಲ್ಲ. ಯಾಕಂದರೆ ನಾನು ಬಿಲ್ಡ್ ಆಗಿರೋದೇ ಬೇರೆ, ನಿನ್ನ ಇನ್ಸೈಡ್ ಇರೋದೇ ಬೇರೆ ಇದ್ರೂ ಕೂಡ ಆ ಫೀಲಿಂಗ್ ಒಂದೇ ಅಲ್ವಾ. ಆ ಫೀಲಿಂಗ್ ಎಲ್ಲರಿಗೂ ಆಗೋದು ಅಂದರೆ ಅದರ ಒಂದು ಸ್ವಭಾವ ಒಂದೇ, ರೂಪಗಳು ಬೇರೆ ಥರ ಒಬ್ಬರಿಗೆ ಅದು ಫೀಲ್ ಆಗೋದು. ಸೊ ಆದ್ದರಿಂದ ಈ ಒಂದು ವಿಡಿಯೋದ ಮೂಲಕ ಕನ್ಕ್ಲೂಷನಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಪ್ರತಿಯೊಂದು ಕನಸುಗಳಿಗೂ ರಿಯಾಲಿಟಿ ಆಗುವಾಗ ಒಂದು ಪಾಯಿಂಟ್ ಇರುತ್ತೆ, ಅದಕ್ಕೆ ನಾವು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಆ ಕ್ರಿಟಿಕಲ್ ಪಾಯಿಂಟಲ್ಲಿ ನಮ್ಮ ಫೀಲಿಂಗ್ಗಳನ್ನು, ಆ ಕ್ರಿಟಿಕಲ್ ಪಾಯಿಂಟಲ್ಲಿ ನಮ್ಮ ಮೆಂಟಾಲಿಟಿಗಳನ್ನು ಇಟ್ಕೊಳ್ಳೋದ್ರ ಮೂಲಕ ನಾವು ಜಾಸ್ತಿ ಪ್ರಯತ್ನ ಪಡಬೇಕಾಗಿಲ್ಲ ಅಂತ ನಮ್ಮ ಮೈಂಡೇ ನಮಗೆ ಯಾವಾಗಲೂ ಹೇಳ್ತಾ ಇರುತ್ತೆ. ಯಾಕೆ ಹೇಳ್ತಾ ಇರುತ್ತೆ? ಅದು 100% ಆಗೇ ಆಗುತ್ತೆ, ನೀನು ಅಂದ್ಕೊಂಡಿರೋದು 100% ಆಗೇ ಆಗುತ್ತೆ, ನಿನಗೆ ಪ್ರೂಫ್ ಬೇಕಿಲ್ಲ. ಯಾಕಂದರೆ ನೀನು ಆ ಪಾಯಿಂಟಲ್ಲಿ ಇದೆಯಾ. ಈಗ ಮ್ಯಾಡ್ನೆಸ್ ಅಂತ ಕರೀತಾರಲ್ಲ, ಹುಚ್ಚುತನ ಅಂತ, ಅಥವಾ ಕಾಡ್ಗಿಚ್ಚು, ಈ ಥರ ಎಕ್ಸಾಂಪಲ್ಗಳು ತೊಗೊಂಡಾಗ
ನೀವು ಹುಚ್ಚರಾಗಬೇಕು ಅಂತಂದರೆ ಜಾಸ್ತಿ ಪ್ರಯತ್ನ ಪಡಬೇಕಾಗಿಲ್ಲ. ಒಂದೇ ಒಂದು ಚಿಕ್ಕ ಒಂದು ಮ್ಯಾಟರ್ ನಮ್ಮನ್ನು ಹುಚ್ಚು ಥರ ಮಾಡಿಬಿಡುತ್ತೆ ಆ್ಯಕ್ಚುಲಿ. ಅದೇ ಥರ ಇಡೀ ಕಾಡನ್ನ ಸುಡಬೇಕು ಅಂತಂದರೆ ನೀವು ಎಲ್ಲ ಒಂದು ಪೆಟ್ರೋಲ್ ಸುರಿದೆಲ್ಲ ಮಾಡಬೇಕಾಗಿಲ್ಲ. ಎರಡೇ ಎರಡು ಮರಗಳು ಹಿಂಗೆ ಡಿಕ್ಕಿ ಹೊಡೆದ ತಕ್ಷಣ ಇಡೀ ಕಾಡಿಗೆ ಬೆಂಕಿ ತಗೊಂಡ್ಬಿಡುತ್ತೆ. ಅದೇ ಥರ ಇಡೀ ಮನೆಯನ್ನು ಸುಡಬೇಕು ಅಂತಂದರೆ ಇಡೀ ಮನೆಗೆಲ್ಲ ಬೆಂಕಿ ಹಚ್ಬೇಕಾಗಿಲ್ಲ. ಒಂದು ಸಣ್ಣ ಕಡ್ಡಿಗೀರಿ ಹತ್ಬಿಟ್ರೆ ಅದು ಇಡೀ ಮನೆ ಹತ್ಕೊಂಡ್ಬಿಡುತ್ತೆ. ಅಂದರೆ ನಾನು ಇಲ್ಲಿ ಏನು ಹೇಳ್ತೀನಿ, ಆ ಒಂದು ಸಣ್ಣ ಪಾಯಿಂಟ್ ಅಂತ ಏನು ಹೇಳಿದೆ, ಈಗ ಏನೇನೋ ಸಣ್ಣ ಹೇಳಿದೆನಲ್ಲ, ಒಂದು ಪಾಯಿಂಟ್ ಅಂತ, ಅದೇ ಕ್ರಿಟಿಕಲ್ ಪಾಯಿಂಟ್ ಅದು ಆ್ಯಕ್ಚುಲಿ. ಬಿಲ್ಡಿಂಗ್ ಮೇಲಿಂದ ಹೋಗಿ ಹೆಗರ್ಬೇಕಂದ್ರೆ ತುಂಬ ಪ್ರಯತ್ನ ಪಡಬೇಕಾಗಿಲ್ಲ. ಆ ಬಿಲ್ಡಿಂಗ್ ಮೇಲಿಂದ ಚೂರು ಹಿಂಗೆ ಅಂದ್ಬಿಟ್ರೆ ಸಾಕು, ಅದು ಎಡ್ಜಿಂದ ಬಿದ್ದುಬಿಡುತ್ತೆ ಅದು. ಅಂದರೆ ನಾವು ಎಡ್ಜಿಗೆ ಹೋಗಬೇಕು. ಎಡ್ಜಿಗೆ ಹೋಗಿಲ್ಲ ಅಂತಂದರೆ ನಾವು ಮತ್ತೆ ಕಷ್ಟಪಟ್ಟು ಅಲ್ಲಿ ಎಡ್ಜಿಗೆ ಬಂದು ಬೀಳಬೇಕಾಗುತ್ತೆ. ಎಡ್ಜೆಲ್ಲ ಇತ್ತಂತಂದರೆ, ಅದು ಎಡ್ಜ್ ಅಂದರೆ ನಾವು ಆ ಕ್ರಿಟಿಕಲ್ ಪಾಯಿಂಟ್ ನಾನು ಹೇಳ್ತಿರೋದು. ಬಿಲ್ಡಿಂಗ್ ಅನ್ನೋದು ಇಮ್ಯಾಜಿನೇಷನ್ನು, ಕೆಳಗೆ ಬೀಳೋದು ಒಂದು ರಿಯಾಲಿಟಿ. ಬೀಳಬೇಕು ಅಂತ ಏನು ಮಾಡಬೇಕು, ಇಲ್ಲಿಂದ ಜಂಪ್ ಮಾಡಿ 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 ಅಂದರೆ ನಡೀತಾ ಎಡ್ಜಿ ಬಂದ ಮೇಲೆ ತಾನೇ ಬೀಳೋದು, ರಿಯಾಲಿಟಿ ಆಗೋದು. ನೀವು ಎಡ್ಜಲ್ಲೇ ಇದ್ಬಿಟ್ಟಿದ್ರೆ ಮುಂಚೆ ತಕ್ಷಣ ನಿನಗೆ ಫೋರ್ಸೇ ಬೇಕಿಲ್ಲ. ಇವಾಗ ಅಂತ ಆಯ್ತು ಅನಾಲಜಿ. ಜಾಸ್ತಿ ಕಷ್ಟಪಟ್ಟು ಇಮ್ಯಾಜಿನೇಷನ್ ಮಾಡೋದು ನಡ್ಕೊಂಡು ಬಂದು ಹೆಗರೋ ಥರ. ಆಲ್ರೆಡಿ ಎಡ್ಜಲ್ಲಿ ಇದ್ದು ಸ್ವಲ್ಪ ಫೋರ್ಸ್ ಕೊಟ್ಟ ತಕ್ಷಣ ನನಗೆ ಎಲ್ಲ ರಿಯಾಲಿಟಿ ಆಗ್ಬಿಡುತ್ತೆ ಅಂತ. ಈ ಥರ ಒಂದು ಪಾಯಿಂಟು ಕ್ರಿಟಿಕಲ್ ಪಾಯಿಂಟ್ ಅಂತ ಕರೀತಾರೆ. ಸೊ ಇದರ ಹಿಂದಿನ ಒಂದು ಸ್ಟೊಕ್ಯಾಸ್ಟಿಸಿಟಿ ಮತ್ತು ಇದರ ಹಿಂದಿನ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ನ ಈ ಒಂದು ವಿಡಿಯೋದಲ್ಲಿ ಕೊಡಬೇಕಾಗಿತ್ತು. ಮತ್ತು ಇದೇ ತರಹ ಹೋಪ್ ಅನ್ನೋದು ಎಲ್ಲ ಕಡೆ ಇರುತ್ತೆ. ಹೋಪ್ ಅನ್ನೋದು ನಮ್ಮ ಒಳಗಡೆನೇ ಬಿಲ್ಡ್ ಆಗಿದೆ. ಹೋಪ್ ಅನ್ನೋದು ಈ ಬ್ರಹ್ಮಾಂಡದ ಒಂದು ಇನ್ವಿನ್ಸಿಬಲ್ ನೇಚರ್, ಅದು ಇನ್ಹೆರಿಟೆಡ್ ನೇಚರ್. ಹೋಪ್ ಅನ್ನೋದೇ ನಾವು ಹೋಪಲ್ಲಿ ಹುಟ್ತೀವಿ, ಹೋಪಲ್ಲೇ ಬದುಕ್ತೀವಿ, ಹೋಪಲ್ಲೇ ಸಾಯ್ತೀವಿ. ಈ ಥರ ಹೋಪ್ ಅನ್ನೋದು ನಿಮಗೆ ಎಲ್ಲೂ ಸಿಗಲಿಲ್ಲ ಅಂತಂದರೆ ನೀವೇ ಹೋಪ್ ಆಗಬೇಕು, ನೀವೇ ಹೋಪ್ ಆಗ್ತೀವಿ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ನಾನು ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇದೇ ತರಹದ ವಿಜ್ಞಾನದ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.